ಸೇರಿ ನಮ್ಮ ನಿರ್ಮಾಣಕ್ಕನಾದ ದೇವರನ್ನ ಪ್ರಾರ್ಥನೆಯಿಂದ ಆತನ ಸ್ವಾಗತ ಮಾಡಿ. ಸ್ತೋತ್ರ, ಹಲ್ಲೆಲೂಯಾ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಪ್ರಾರ್ಥನೆ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ರಿಖರಮ ಮಮ. ಯೇಸುರಾಜನೇ ನಿನಗೆ ಸ್ತೋತ್ರ. ರಿಖಲಮ ಶತು ಕರಬಮ ಕನತ ರಿಖಲಮ ಮಮ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರ ಆತ್ಮನೇ, ಅಯ್ಯ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಸಪ ಈ ದಿನ ನಡೆಸಲು ಬನ್ನಿರಿ ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯೇಸುವೇ ಹಲ್ಲೆಲೂಯಾ. ರಿಖಲಮ ಶತು ಕರಮ ಮಮ ರಬಕರತ ರಿಖಲಮ ಮಮ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ನೀನು ಇಲ್ಲದನ್ನು ಇರುವುದಾಗಿ ಕರೆಯುವನು ನಂಬಿಗಸ್ತನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲ ವೇಳೆಯಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಆ ನಿನ್ನ ಪ್ರಸನ್ನತೆ ದೇವರೇ ಸಪ ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ. ಆ ನಿನ್ನ ಪ್ರಸನ್ನತೆ ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ. ರಿಖಲಮ ಕರದ ಶತೂರ ನನ ಓಲರ ಶತು ಕರ ಮಮ ಕನದ ರಿಖಲಮ ಬಮ ಮಮ. ಯೇಸುವೇ ಹಲ್ಲೆಲೂಯಾ. ಆರಾಧನೆ ಆರಾಧನೆ ಆ ನಿನ್ನ ಪ್ರಸನ್ನತೆ ಇಳಿಯಲೇಸೆಯ. ರಿಖಲನ ಶತೋರ ಮಖಲರದ ಮಮ. ಆರಾಧನೆ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. యేసయ్యా ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ನಿನ್ನ ಪ್ರಸನ್ನದಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಯೇಸುವೇ ಹಲ್ಲೆಲೂಯಾ. ಆರಾಧನೆ ರಿಖಲಮ ಮಮ ವಿಶತು ಕರಮ ಕಲಮ ಮರದ ಶತು ಕರಮ ಮಮ. ಯೇಸುರಾಜನೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಯೇಸುವೇ ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ರಿಖಲಮ ಮಮ ರಿಖಲಮ ಮಮ ರಿಖತರಮ ಶತೂರ ಕಲಮ ಮಮ. ಆರಾಧನೆ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಆ
ನಿನ್ನ ಪ್ರಸನ್ನತೆ ದೇವರೇ ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ. ಅಯ್ಯ, ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ನಮ್ಮನ್ನು ನಡೆಸಿ ನೀನು ಬಾತನೆ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆ, ಈ ಆರಾಧನೆ ವಾಕ್ಯಗಳ ಮೂಲಕ ಕೂಡ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಅಗ್ನಿಯಲ್ಲಿ ನಡೆದು ಬಂದೆ ಮಾಡಾಡುತ್ತಾ ದೇವಾದ ದೇವರನ್ನ ಗಣಪಡಿಸೋಣ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವು ಅಗಲದಪ್ಪ. ಸಮಾಧಾನಿಯಲ್ಲಿ ನಾಡಿಸಿರು ಏರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿ
ಕದವ ಒಡೆದಿರುವೆ, ಸಮಾಧಿಯಲ್ಲಿ ನಡೆಸಿರುವೆ. ಎರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ, ಗೋಲ್ಯಾತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ಗೋಲ್ಯಾತನ ಘೋಷಗಳ ಒಂದೇ ಕ್ಷಣದಲ್ಲಿ ಜಯಿಸಿರುವೆ. ನನ್ನ ದೇವಾನಿ, ಆಮೇ ನನ್ನ ದೇವಾನಿ, ಅಗ್ನಿಯಲ್ಲಿ ನಡೆದು ಬಂದೆ, ನಿಷ್ಠವೇನೂ ಇಲ್ಲ ಅಪ್ಪ. ನೀರನ್ನು ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲ ಅಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಆಗಲಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಆಗಲಪ್ಪ. ಶೋಧಿಸಲ್ಪಟ್ಟೆ ಅಯ್ಯ, ಪುಟ್ಟಕ್ಕೆ ಹಾಕಿರುವೆ, ಬಂಗಾರ ಮಾಡಿರುವೆ, ಹೊಸ ಹೃದಯವ ನೀಡಿರುವೆ. ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ. ಎಲ್ಲರೂ ಸೇರೋಣ. ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ, ನನ್ನ ದೇವಾನಿ ಸ್ತೋತ್ರ. ಗ್ಲೋರಿ ರಸತನ, ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ ನೀ. ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ ನೀ. ನನ್ನ ದೇವಾನಿ, ವರುಷಗಳಾದೆ ಕೃಪೆಯಿಂದ ಆಗುವುದೇ, ಇನ್ನು ಬರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವ ಹಾಡುವೆನು. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವ ಹಾಡುವೆನು. ನನ್ನ ದೇವಾನಿ, ನನ್ನ ದೇವಾನಿ, ನನ್ನ ರಾಜಾನಿ, ಗೋರಿ ನನ್ನ ನಂಬಿಕೆ ಅಗ್ನಿಯಲ್ಲಿ ನಡೆದು ಬಂದೆ, ನಷ್ಟವೇನೂ ಇಲ್ಲ ಅಪ್ಪ. ನೀರನ್ನು ದಾಟಿ ಬಂದೆ, ನಾನು ಮುಳುಗಿ ಹೋಗಲಿಲ್ಲ ಅಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಆಗಲದಪ್ಪ. ಎಲ್ಲರೂ ಸೇರೋಣ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಆಗಲದಪ್ಪ. యేసు రక్తములోనే జయము మనకు జయమే, స్తుతి స్తోత్రముతోనే జయము మనకు జయమే. యేసు రక్తములోనే జయము మనకు జయమే. జయము మనకు జయం యేసు, యేసు రక్తములోనే జయమే, స్తుతి స్తోత్రములోనే గ్లోరీ. ఆమేన్. యెహోవా మందిరావరణములో ఎన్నెన్నో మేలు కలవు. యెహోవా మందిర
బ్రతికేను. ఆయన సన్నిధిలోనే నిలచి తెగను శాశ్వత కృపను వర్ధిల్లెదను. మన దేవుని మందిరం నాటబడిన వారమై వర్ధిల్లెదము. మన దేవుని నాటబడిన నీతిమంతులమై మోవవేయుదుము. నీతిమంతులమై మోవవేయుదుము. యేసు రక్తములోనే జయము మనకు జయమే. స్తుతి స్తోత్రములోనే జయము మనకు జయమే. యేసు యేసు రక్తములోనే జయమే. స్తుతి స్తోత్రములోనే జయము మనకు జయమే. యేసు యేసు రక్తములోనే అందరూ కలిసి పాడదాం. జయము మనకు జయమే. స్తుతి స్తోత్రములోనే అయ్యా జయము మనకు జయమే. యేసు రక్తములోనే స్తుతి స్తోత్రములోనే జయము మనకు జయమే. హల్లెలూయా ನಡ್ರಿ. ಹಲ್ಲೆಲೂಯಾ. ಯೇಸುವಿನ ರಕ್ತದಲ್ಲಿ ಏನಿದೆ ಹೇಳ್ರಿ ನಮಗೆ? ಜಯ ಇದೆ. ಏನಿದೆ? ಎಲ್ಲರೂ ಮಾತಾಡಬೇಕು. ಯೇಸುವಿನ ರಕ್ತದಲ್ಲಿ ಏನಿದೆ ಹೇಳ್ರಿ? ಜಯ ಅಡಗಿದೆ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಜಯವನ್ನು ಕೊಡುತ್ತಾನೆ. ಆಮೇಲೆ ಈಗ ನಾವು ಕೆಲವೊಂದು ಆಡಾಡುತ್ತಾ ದೇವಾದ ದೇವರು ನಮ್ಮನ್ನು ಗಣಪಡಿಸೋಣ.
ಹಾಲೆಲೂಯ. ಸರಿ, ಎಲ್ಲ ಕಣ್ಣುಗಳು ಮುಚ್ಚಿದವರಾಗಿ ನಾವು ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ, ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ದೇವಾದ ದೇವರನ್ನ ಆರಾಧಿಸೋಣ. ಸ್ತೋತ್ರ. ಪ್ರತಿಯೊಬ್ಬರು ಕೂಡ ಬಾಯಿಗಳ ತೆರೆದು ದೇವಾದ ದೇವರನ್ನ ಆರಾಧಿಸೋಣ. ಸ್ತೋತ್ರ. ರಿಖಲನ ಶತೋರನನ. ಎಲ್ಲರೂ ಕೂಡ ದೇವಾದ ದೇವರನ್ನ ಆರಾಧಿಸೋಣ. ಶತು ಕಲರಮ ಕನರದ ಶತು ಶಕುಲರ ಮಮ ಮರದ ಕಲಮ ಮಮ. ಹಲ್ಲೆಲೂಯಾ. ನಿನ್ ಕಣ್ಗಳು ನೀತಿವಂತನ ಕಾಣುವವು, ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು. ಸ್ತೋತ್ರ. ಎಲ್ಲರೂ ಸಮಗ್ರಣ. ಸ್ತೋತ್ರ.
ಶಬ್ದಗಿರಮ ಸ್ತೋತ್ರ ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ
ಮಾತೊಂದೇ ಸಾಕು ಅಯ್ಯ, ಅಯ್ಯ ಮಾತೊಂದೇ ಏಸಯ್ಯ, ಅಯ್ಯ ಯೇಸುವೇ, ಅಯ್ಯ ಮಾತೊಂದೇ, ಅಯ್ಯ ಮಾತೊಂದೇ. ಸ್ತೋತ್ರ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಅಯ್ಯ. ನಮ್ಮ ಜೀವಿತದಲ್ಲಿ ಕರ್ತನೇ ಅಧಿಕವಾದ ಮೇಲುಗಳನ್ನು ತೋರ್ಪಡಿಸುವ ಶಕ್ತಿನೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ, ಆ ನಿನ್ನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಉದ್ಧಾರತೆಯನ್ನು ತರುವಂಥದ್ದಾಗಿದೆ. ಏಸಪ್ಪ, ಆ ನಿನ್ನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ದೇವರೇ ಮೇಲುಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅಯ್ಯ. ನೀವು ಪ್ರಾರ್ಥನೆ ಕೇಳುವ ದೇವರು, ಮಹತ್ತಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ಎಸಯ್ಯ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಮಾತೊಂದೇ ಸಾಕು ದೇವರೇ ಎಸಯ್ಯ, ನಿನ್ನ ಮಾತು ಸಾಕು ದೇವರೇ ಅಯ್ಯ. ನಿನ್ನ ಮಾತೊಂದೇ ಸಾಕು. ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಉಂಟು ಮಾಡುತ್ತೀಯ ದೇವರೇ. ನೀನು ಎಲ್ಲ ವಿಷಯದಲ್ಲಿ ಇದ್ದುಕೊಂಡು ನೀನೊಬ್ಬಾತನ ನಡೆಸಿ ಎಲ್ಲ ವಿಷಯದಲ್ಲಿ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಎಲ್ಲರೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿರಲ್ಲ ಸರ್, ಜೋರ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಯಜ್ಜನರ ಹತ್ರ ಬೈಬಲ್ ತೋರಿಸ್ರಿ. ಬೈಬಲ್ ಇದರಲ್ಲಿರುವಂಥ ವಾಕ್ಯಗಳು ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಆಮೆನ್. ನಂಬುತ್ರಾ? ಯಜ್ಜನರ ಹತ್ರ ದೇವರು ನನ್ನೊಟ್ಟಿಗೆ ಮಾತನಾಡುತ್ತಾನೆ. ಎದರಿಂದ? ವಾಕ್ಯಗಳ ಮೂಲಕ ದೇವರು ಮಾತನಾಡುತ್ತಾನೆ. ನಂಬರ್ ಕೈ ಎತ್ರಿ. ಮಾತನಾಡುತ್ತಾನೆ. ಆಮೆನ್. ಒಬ್ಬ ಭಕ್ತನ ಹೇಳ್ತಾನೆ, ವಾಕ್ಯ ಕೇಳುವುದರಿಂದ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರೋದಿಲ್ಲ ಅಂತೆ. ಏನಾಗೋದಿಲ್ಲ ಅಂತೆ? ವಾಕ್ಯ ಕೇಳೋದ್ರಿಂದ ನಮ್ಮ ಜೀವಿತದಲ್ಲಿ ಬರೋದಿಲ್ಲ ಅಂತೆ, ಬದಲಾವಣೆ ಬರೋದಿಲ್ಲ ಅಂತೆ. ವಾಕ್ಯ ಕೇಳಿ ಅದರ ಪ್ರಕಾರ ಯಾವಾಗ ನಡಿತೇವೋ ಆವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರುತ್ತದೆ. ಹಲ್ಲೆಲೂಯಾ. ಓಕೆ, ಪ್ರೀತಿ ಉಳ್ಳ ದೇವ ಚಂದ್ರೆ, ಈಗ ದೇವರ ವಾಕ್ಯವನ್ನು ನಾವು ನೋಡೋಣ. ತೆಗಿರಿ, ವಾಕ್ಯ ಓದೋಣ. ಹಗ್ಗಾಯ 2ನೇ ಅಧ್ಯಾಯ 19ನೇ ವಚನ. ವಾಕ್ಯ ಓದೋಣ. ಹಗ್ಗಾಯ 2ನೇ ಅಧ್ಯಾಯ 19ನೇ ವಚನ. ವಾಕ್ಯ ಓದ್ರಿ. ಬೈಬಲ್ ಇರುವವರೆಲ್ಲರೂ ಕೂಡ ತೆಗಿಯೋಣ. ತೆಗೆದು ಆ ವಾಕ್ಯವನ್ನು ನಾವು ನೋಡೋಣ. ಹಾ ಹಾ కదా. అయితే ಇದು ಮೊದಲುకొని నేను మిమ్మల్ని ಆಶೀರ್ವదించెదను. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯಗಳ ಮೂಲಕ ದೇವರೇ ಮಾತನಾಡಲು ಬನ್ನಿರಿ. ಮಾತನಾಡುವವು ನಾನಲ್ಲ ದೇವರೇ, ಇಲ್ಲಿ ಸೇರಿ ಬಂದ ನನ್ನೊಟ್ಟಿಗೂ ನಮ್ಮ ಜನರೆಲ್ಲರೊಟ್ಟಿಗೂ ದೇವರೇ ನೀನು ಮಾತನಾಡು, ನೀನೇ ನಡೆಸಿ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಗಮನಿಸ್ರಿ, ತೆಲುಗಲ್ಲಿ ನೋಡ್ದೇವೆ, ಇದು ಮೊದಲುకొని నేను మిమ్మల్ని ಆಶೀರ್ವదించెదను. ಹಲ್ಲೆಲೂಯಾ. ಕನ್ನಡದಲ್ಲಿ ಹೇಳುತ್ತೆ ಇದೇ ದಿವಸ. ಹಲ್ಲೆಲೂಯಾ. ನೋಡ್ರಿ, ತೆಲುಗಲ್ಲಿ ಇದೇ ಮೊದಲುకొని ಅಂತ ಐತೆ, ಅಂದ್ರೆ ಇವತ್ತಿಂದಲೇ ಅಂತ ಐತೆ. ಕನ್ನಡದಲ್ಲಿ ನೋಡುವುದಾದ್ರೆ ಇದೇ ದಿವಸ. ಹಲ್ಲೆಲೂಯಾ. ಯಜ್ಜನರು ಇದನ್ನ ಆಶೀರ್ವಾದ ಹೊಂದಬೇಕಂತ ಆಸೆ ಐತೆ, ಆಶೀರ್ವಾದ ಹೊಂದಬೇಕು. ಕನ್ನಡದಲ್ಲಿ ಹೇಳಿದ ಹಾಗೆ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಆಶೀರ್ವಾದ ಹೊಂದಬೇಕಂತೇಳಿ ಆಸೆ ಪಡ್ತೀವ, ಅಥವಾ ನಾವು ಬಡವರಾಗಬೇಕಂತ ಆಸೆ ಪಡ್ತೀವ? ಯಜ್ಜನರು మనము బీదోళ్ళగా ఉండాలి. ಯಜ್ಜನರು ನಾವು ಬಡವರಾಗಿರ್ಬೇಕು. ನಾವು ಬಡವರಾಗಿರ್ಬೇಕಂಬರ್ ಕೈ ಎತ್ರಿ. ನಾನು ಬಡವನಾಗೇ ಇರಬೇಕು, ನಾನು ಸಾಯೋವರೆಗೂ ಹಂಗೆ ಇರ್ಬೇಕಂಬರ್ ಕೈ ಎತ್ರಿ. ಯಾರಿಗಿಷ್ಟ ಇಲ್ಲ? ಎಲ್ಲರೂ ಚೆನ್ನಾಗಿ ಬೆಳಿಬೇಕು, ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ಚೆನ್ನಾಗಿ ಆಗ್ಬೇಕಂತೇಳಿ ಎಲ್ಲರಿಗೂ ಆಸೆ. ಅದಕ್ಕೋಸ್ಕರ ಇಲ್ಲಿ ಭಕ್ತನು, ಇಲ್ಲಿ ಪ್ರವಾದಿ ಹೇಳ್ತಾನೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸುವೆನು. ಹಲ್ಲೆಲೂಯಾ.
ಈ ಲೋಕದಲ್ಲಿ ಮನುಷ್ಯರು ನಮ್ಮನ್ನು ಆಶೀರ್ವಾದಿಸದೆ ಹೋದರೂ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಆಮೇನ್. ದೇವರು ಏನು ಮಾಡ್ತಾನೆ ಹೇಳ್ರಿ? ನಮ್ಮನ್ನ ಆಶೀರ್ವಾದ ಮಾಡುತ್ತಾನೆ. ಈ ಲೋಕದ ಜನರು ನಾವು ಆಶೀರ್ವಾದ ಹೊಂದುವಾಗ ನಮ್ಮನ್ನು ಹೆಂಗ್ ಬೀಳಿಸ್ಬೇಕಂತೇಳಿ ಕಾಯ್ತಾ ಇರ್ತಾರೆ. ಏನು ಮಾಡ್ತಿರ್ತಾರೆ ಹೇಳ್ರಿ? ಹೆಂಗ್ ಬೀಳಿಸ್ಬೇಕು, ಇವನ್ ಹೆಂಗ್ పతన ಮಾಡಬೇಕು, వీడిని ఎట్లా పడగొట్టాలి, ఎందుకంటే వీడు మంచిగా అవుతున్నాడు కదా. ఈ సమాజంలో ఇది జరుగుతుంది. హల్లెలూయా. ఎందుకంటే ఒకడు పైకి వస్తే ಒಬ್ಬನ ಮೇಲೆ ಬಂದ್ರೆ వాడిని చూసి ఓర్వలేక వాళ్ళు ఏం చేస్తారంటే పడగొట్టడానికి, వాళ్ళని బీదోళ్ళగా చేయడానికి ఎంత ప్రయత్నం చేస్తారంటే అబ్బో చూడాలా. తాయిదలు తెస్తారు, నిమ్మకాయ తెస్తారు కదా, ఏమేమో తెస్తారు, ಏನೇನೋ ತರ್ತಾರೆ. ಹಲ್ಲೆಲೂಯಾ. ಆದರೆ ಒಂದು ಮಾತು ಹೇಳ್ತೀನಿ, ದೇವರು ನಮ್ಮನ್ನು ఆశీర్వాదిಸುವುದಕ್ಕೆ, దేవుడు మనల్ని దీవించడానికి ప్రారంభమిస్తే దాన్ని ఆపడానికి ఈ ప్రపంచంలో ఏ మానవానికైనా, ఏ దుష్ట శక్తులకైనా, ఏ మాట మంత్ర శక్తికైనా చేత కాదు. హల్లెలూయಾ. ಹಲ್ಲೆಲೂಯಾ. ಕೈಲಾಗೋದಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನು ಆಶೀರ್ವಾದಿಸುವುದಕ್ಕೆ ಯಾವಾಗಾದ್ರೆ ಪ್ರಾರಂಭಿಸ್ತಾನೋ ಅದನ್ನು ತಡೆಯುವುದಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತನು ಹೇಳ್ತಾನೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸುವೆನು. ಆಮೆನ್. ಯಾಕೆ ದೇವರು ನಮ್ಮನ್ನು ಆಶೀರ್ವಾದಿಸ್ತಾನೆ ಅಂದ್ರೆ ಅದು ದೇವರ ಉದ್ದೇಶ ಆಗಿದೆ. ಬಹಳ ಜನರು ಹೇಳ್ತಾರೆ, ವಾಕ್ಯದಲ್ಲಿ ನಾವು ಸರಿಯಾಗಿರ್ಬೇಕು, ವಾಕ್ಯದಲ್ಲಿ ನಾವು ಚೆನ್ನಾಗಿ ಬೆಳಿಬೇಕು, ವಾಕ್ಯದಲ್ಲಿ ನಾವು ಕ್ರಮವಾಗಿ ಮುಂದೆ ಸಾಗಬೇಕಂತೇಳಿ ಆಸೆ ಪಟ್ಟು ವಾಕ್ಯ ಹೇಳ್ತಾರೆ. ಬಟ್ ಆದರೆ ವಾಕ್ಯದಲ್ಲಿ ಇರುವುದೇನೆಂದ್ರೆ, ತೆಗಿರಿ ವಾಕ್ಯ ಓದೋಣ. ಯಾಕೆ ನಾವು ಆಶೀರ್ವಾದಿಸಲ್ಪಡಬೇಕಂತ ಅಲ್ಲಿ ವಾಕ್ಯ ನೋಡೋಣ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ. 3ನೇ ಅಧ್ಯಾಯ 9ನೇ ವಚನ. తెలుగు ವಾಕ್ಯ ಓದ್ರಿ. తెలుగు ಓದೋಣ. 1 ಪೇತ್ರಂ 3:9 ಬೇಗ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಕನ್ನಡದಲ್ಲಿ ಇದ್ರೆ ತೆಗೆದು ಹೋದ್ರಿ. ఆశీర్వాదమునకు వారసులవుటకు మీరు పిలువబడితిరి. హల్లెలూయా. ಸಾಕು. ಹಲ್ಲెలూయಾ. ಅಂದ್ರೆ ಇಲ್ಲಿ ಹೇಳ್ತೆ, ದೇವರು ನಮ್ಮನ್ನ ಈ ಲೋಕದಲ್ಲಿ ಉಂಟು ಮಾಡಿರೋದು ಯಾಕೆ ಗೊತ್ತಾ? ನಾವು ಆಶೀರ್ವಾದಕ್ಕೆ ವಾರಸ್ದಾರರಾಗಲು. ಹಲ್ಲೆಲೂಯಾ. ಇವತ್ತು ಗಮನಿಸೋಣ. ಅಗ್ಗಾಯ ಭಕ್ತನ ಹೇಳ್ತಾನೆ, ಇದೇ ದಿವಸ ಮೊದಲುಗೊಂಡು, ಅಂದ್ರೆ ಇಲ್ಲಿ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ಪ್ರತಿ ದಿವಸ ದಿನ ಏನು ಹೊಂದಬೇಕು ಹೇಳ್ರಿ? ನಾವು ಆಶೀರ್ವಾದ ಹೊಂದಬೇಕು. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ, ದಿನಾ ನನಗೆ ಕಣ್ಣೀರು, ದಿನಾ ಗೋಳಾಟ, ಕಷ್ಟ ಪಡ್ತಾ ಇದ್ದೀನಿ, ನನ್ನ ಜೀವಿತದಲ್ಲಿ ಏಳಿಗೆ ಇಲ್ಲ, ಕಷ್ಟ ಪಡ್ತಾ ಇದ್ದೀನಿ, ನನ್ನ ಜೀವಿತದಲ್ಲಿ ಒಳ್ಳೇದಾಗ್ತಾ ಇಲ್ಲ. ಒಂದರ ಮೇಲೆ ಒಂದು ತಡೆಗಳು, ಒಂದರ ಮೇಲೆ ಒಂದು ಶಾಪಗಳು, ಒಂದರ ಮೇಲೆ ಒಂದು ಹೋರಾಟಗಳು ನನ್ನ ಜೀವಿತದಲ್ಲಿ ಬರ್ತಾ ಇದೆ. ಯಾಕೆ ದೇವರು ಇದನ್ನ ಇಷ್ಟಪಡೋ ನಮ್ಮ ಜೀವಿತದಲ್ಲಿ ಅಂತೇಳಿ ಅನ್ಕೊಂತಾ ಇರ್ತಾರೆ. ಅದಕ್ಕೋಸ್ಕರ ಪೇತ್ರ ಭಕ್ತನ ಹೇಳ್ತಾನೆ, ಆಶೀರ್ವಾದ ಮುನಕು. ಹಲ್ಲೆಲೂಯಾ. ಆಶೀರ್ವಾದಕ್ಕೆ ನೀವು ವಾರಸದಾರರಾಗಲು ದೇವರು ನಿಮ್ಮನ್ನು ಕರೆದಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ಯಾಕೆ ಯೇಸುವಿನ ಬಳಿಗೆ ಬರ್ತಾ ಇದ್ರಿ, ಯಾಕೆ ಯೇಸುವನ್ನು ಹಿಂಬಾಲಿಸಿದ್ರೆ, ದೇವರು ನಮ್ಮನ್ನು ಆಶೀರ್ವಾದಕ್ಕೆ ವಾರಸುದಾರರನ್ನಾಗಲು. ಹಲ್ಲೆಲೂಯಾ. ಆಶೀರ್ವಾದ ನಮ್ಮನ್ನು ವಾರಸುದಾರರಾಗಿ ಮಾಡೋದಿಲ್ಲ, ಆಶೀರ್ವಾದಕ್ಕೆ ನಾವೇ ವಾರಸುದಾರರಾಗಬೇಕಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ. హల్లెలూయా. అందుకోసమే దేవుడు మనల్ని పిలిచాడు. ఆమేన్. ఎందుకు పిలిచాడు చెప్పండి? ఎందుకు కరద దేవుడు? పెళ్ళికి పిలిచాడా? రామా మా కొడుకుది పెళ్ళి ఉంది, రండి 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 అని పిలిచాడా దేవుడు? లేదు. మా ఇంట్లో దినం కూడా పెడతాము వస్తారా అని ఏమన్నా పిలిచాడా? మా బిడ్డు పుట్టాడు, ఆయనకి ఇప్పుడు పేరు పెట్టాలి, అందరు రండి అని పిలిచాడా? లేదు. ఈ లోకంలో దేవుడు మనల్ని ఎందుకు పుట్టించాడంటే ఆశీర్వాదమునకు మనము వారసుదారులై ఉండాలని దేవుడు మనల్ని ఏర్పరించాడు. హల్లెలూయా. ఆయన మనల్ని రూపించాడు. హల్లెలూయా. ఆయన మనల్ని ఏమని పిలిచాడు? మీరు ఆశీర్వాదాలగుటకు వారసుదారులు రండి అని ఆయన పిలిచాడు. హల్లెలూయా. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ತಿಳ್ಕೊಳ್ಬೇಕು, ಆಶೀರ್ವಾದ ಹೊಂದುವುದಕ್ಕಾಗಿನೇ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೆನ್. ದೇವರು ನಮ್ಮನ್ನು ಕರೆದು ನಮ್ಮನ್ನು ಆಶೀರ್ವಾದಿಸಲು ಆತನು ಯಾವಾಗಲೂ ರೆಡಿಯಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡ ಆಶೀರ್ವಾದ ಹೊಂದಲೇಬೇಕು. ಆಮೆನ್. ನಾವು ಬಡವರಾಗುವುದು ದೇವರ ಇಷ್ಟ ಅಲ್ಲ. ಹಲ್ಲೆಲೂಯಾ. ನೋಡ್ರಿ, ಎಲ್ಲಿ ಹುಟ್ಟುತ್ತೇವೋ ಅದು ನಮ್ಮ ಕೈಯಲ್ಲಿಲ್ಲ. ಹುಟ್ಟಿದ ಮೇಲೆ ಏನಾಗಬೇಕೋ ಅದು ನಮ್ಮ ಕೈಯಲ್ಲಿದೆ. ಆಮೆನ್. ಹಲ್ಲೆಲೂಯಾ. ಹೌದಾ ಇಲ್ಲ? ಈಗ ಮತ್ತೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಶ್ರೀಮಂತ ಯಾರು ಹೇಳ್ರಿ?
ముఖేష్ అంబానీ జియో కంపెనీ ఓనర్. జియో సిమ్ వాడతారు కదా, జియో ఫైబర్ బ్యాండ్, మళ్ళీ జియో నెట్వర్క్ మనం అందరూ వాడతాం కదా, జియో. ఆ జియో కంపెనీ ఓనర్ ఈ మన భారతదేశానికి ఏమి ಆತನು ದೊಡ್ಡ ಶ್ರೀಮಂತನು. ಹಲ್ಲೆಲೂಯಾ. ಆತನ ದೊಡ್ಡ ಏನು ಹೇಳ್ರಿ? ಶ್ರೀಮಂತನು. ಆಮೆನ್. ಯಾರು? ಭಾರತ ದೇಶಕ್ಕೆ. ಈಗ ಗಮನಿಸ್ರಿ, ನಾವೆಲ್ಲರೂ ಕೂಡ ನಮಗೆ ಗೊತ್ತಾದ ಮೇಲೆ ನಾವೇನಕ್ಕೆ ಗೊತ್ತಾ, ಅಯ್ಯೋ ಅವ್ರ ಹೊಟ್ಟೆಲಿ ಹುಟ್ಟಿದ್ರೆ ಚೆನ್ನಾಗಿತ್ತು. ಭಾಳ ಜನರು ನೋಡ್ರಿ ಕಷ್ಟದಲ್ಲಿರೋರು ಅನ್ಕೊಂತಾರೆ, ನಾನು ಹೋಗಿ ನಮ್ಮ ತಾತ ಏನು ಸಂಪಾದಿಸಿಲ್ಲ, ನಮ್ಮಪ್ಪ ಏನು ಸಂಪಾದಿಸಿಲ್ಲ, ಯಾರಿಗೇನು ಸಂಪಾದಿಸಿಲ್ಲ, ಇವ್ರ ಹೊಟ್ಟೆಯಲ್ಲಿ ಹುಟ್ಟೋಕ್ಕಿಂತ ಯಾರಾದರೂ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಭಾಳ ಚೆನ್ನಾಗಿತ್ತು ಅನ್ಕೊಳ್ತಾ ಇರ್ತಾರೆ. ಒಂದು ಮಾತು ಹೇಳ್ತೀನಿ, ಹುಟ್ಟುವುದು ನಮ್ಮ ಕೈಯಲ್ಲಿಲ್ಲ, ಹುಟ್ಟಿಸಿದ ಆತನು ಯಾರು ಹೇಳ್ರಿ? ದೇವರು. ಹಲ್ಲೆಲೂಯಾ. ದೇವರು ಮಣ್ಣನ್ನು ತೆಗೆದುಕೊಂಡು ಮಾನವನಾಗಿ ರೂಪಿಸಿದ್ದಾನೆ. ಹಲ್ಲೆಲೂಯಾ. ತಾಯಿ ಗರ್ಭದಲ್ಲಿ ದೇವರು ನಮ್ಮನ್ನು ಪಿಂಡವಾಗಿ ಏರ್ಪಡಿಸಿ ಆತನ ನಮ್ಮನ್ನು ಭೂಲೋಕಕ್ಕೆ ಕಳಿಸಿದ್ದಾನೆ. ಹಲ್ಲೆಲೂಯಾ. ಕಳಿಸಿದ ಆತನ ಉದ್ದೇಶ ಏನು ಹೇಳ್ರಿ? ನಾವು ಎಲ್ಲಿ ಹುಟ್ಟಿದ್ದೇವೆ ಅದು ಮುಖ್ಯ ಅಲ್ಲ, ಹುಟ್ಟಿದವರಾದ ನಾವುಗಳು ಆಶೀರ್ವಾದಕ್ಕೆ ವಾರಸುದಾರರಾಗಬೇಕಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಂದು ಹಾಡಿದ್ವಿ, ನನ್ನ ಕಾಣ್ವವನೇ ದಿನವು ಕಾಯುವವನೇ, ನನ್ನ ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ, ಕುಳಿತುಕೊಳ್ಳುವುದು ಆಮೇಲೆ ಚೆನ್ನಾಗಿ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ನೀ ಚೆನ್ನಾಗಿ ಅರಿತಿರುವೆ, ನಡೆಯೋದನ್ನು ನಾಮಲಾಗೋದನ್ನು ಅಬ್ಬಾನಿ ಅರಿತಿರುವೆ, ನಡೆಯೋದನ್ನು ನಾಮಲಾಗೋದನ್ನು ಅಬ್ಬ ನೀ ಅರಿತಿರುವೆ, ಸ್ತೋತ್ರ ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಆಮೆನ್. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ, ಗ್ಲೋರಿ. ನನ್ನ ಕಾಣುವವನೇ ದಿನವು ಕಾಯುವವನೇ, ನನ್ನು ಚೂಚುವಡ ಅನುಕ್ಷಂ ಕಾಯುವಡ. ಹಲ್ಲೆಲೂಯಾ. ನಮ್ಮನ್ನು ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ಪ್ರತಿ ದಿನವೂ ಕೂಡ ನೋಡ್ತಾ ಇದ್ದಾನೆ. ಆತನು ಹೇಳ್ತಾನೆ ಭಕ್ತನ ಮೂಲಕ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸುತ್ತೇನೆ. ಹಲ್ಲೆಲೂಯಾ. ಮತ್ತು ಹೇಳ್ತಾನೆ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಮೂಲಕ, ನೀವು ಆಶೀರ್ವಾದಕ್ಕೆ ವಾರಸುದಾರರಾಗಲು ನಿಮ್ಮನ್ನು ಕರೆದಿದ್ದೇನೆ. ಆಮೆನ್. ಒಂದು ಮಾತು ಹೇಳ್ತೀನಿ, ನೀವೆಲ್ಲರೂ ಕೂಡ ಒಂದು ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ನಾವೊಬ್ಬ ಶ್ರೀಮಂತನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ, ಗಮನಿಸ್ರಿ ಎಲ್ಲ ನನ್ನ ಕಡೆ ನೋಡ್ರಿ, ಒಬ್ಬ ಶ್ರೀಮಂತನ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ರೆ ಅವನ ಆಸ್ತಿ ಎಲ್ಲ ಯಾರಿಗೆ ಬರುತ್ತೆ ಹೇಳ್ರಿ? ಶ್ರೀಮಂತನ ಆಸ್ತಿ ಎಲ್ಲ ಮಕ್ಕಳಿಗೆ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪೇತ್ರ ಹೇಳ್ದ, ನೀವೆಲ್ಲರೂ ಐಶ್ವರ್ಯವಾದ ದೇವರಿಗೆ ಜನಿಸಿದವರು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಯಾರ ಹೊಟ್ಟೆಯಲ್ಲಿ ಹುಟ್ಟಿದೀವಿ ಅಂತ ಪ್ರಾಮುಖ್ಯತೆ ಇಲ್ಲ, ನಮ್ಮನ್ನು ಕಳಿಸಿದವರು ಯಾರಂತೇಳಿ ತಿಳ್ಕೊಳ್ಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳ್ತಂದ್ರೆ, ತೆಗಿರಿ ವಾಕ್ಯ ಓದೋಣ. 2 ಕೊರಿಂಥಿ 8ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದೋಣ. 2 ಕೊರಿಂಥಿ 8ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದೋಣ ಎಲ್ಲರೂ ಕೂಡ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು, ಆಮೇನ್. ನಮ್ಮನ್ನು ರೂಪಿಸಿದ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನಂತೆ. ಹಲ್ಲೆಲೂಯ. ಅಂದ್ರೆ ನಾವು ಯಾವಾಗಾದ್ರೆ ಯಾವ ಸ್ಥಿತಿಯಲ್ಲಿ ಇರುತ್ತೇವೋ, ಆಮೇನ್. ಗಮನಿಸಿರಿ ಪ್ರೀತಿಯುಳ್ಳ ದೇವಚಂದ್ರೆ, ಇಲ್ಲಿ ವಾಕ್ಯ ನೋಡುತ್ತೇವೆ, ದೇವರು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ. ಯಾಕೆ ಸೇರಿದೆ ಹೇಳ್ರಿ? ನಾವೆಲ್ಲರೂ ಐಶ್ವರ್ಯವಂತರಾಗಬೇಕಂತೇಳಿ, ಆಮೇನ್. ನಾವೆಲ್ಲರೂ ಆಶೀರ್ವಾದಿಸಲ್ಪಡಬೇಕಂತೇಳಿ ದೇವರು ನಮಗೋಸ್ಕರ ಏನಾದನಂತೆ? ಮಾತಾಡ್ರಿ, ಏನಾದನಂತ ಆತನು? ಏನಾದನಂತ ಆತನು? ಬಡವನಾದನಂತೆ. ಹಲ್ಲೆಲೂಯ. ಅಂದ್ರೆ ಈ ವಾಕ್ಯದ ಅರ್ಥ ನಾವು ತಿಳ್ಕೊಳ್ಬೇಕು ಪ್ರೀತಿಯುಳ್ಳ ದೇವಚಂದ್ರೆ. ದೇವರು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶ ನಾವು ಆಶೀರ್ವಾದಿಸಲ್ಪಡಬೇಕು. ಹಲ್ಲೆಲೂಯ. ಯಾವ ವಿಷಯದಲ್ಲಿ ಆಶೀರ್ವಾದ ಹೊಂದಬೇಕು? ಈಗ ಆಶೀರ್ವಾದ ಅಂದ್ರೆ ಬಹಳ ಜನ ಅನ್ಕೊಂಡ್ರೆ ಹಣ ಹೊಂದಿದ್ರೆ ಸಾಕು ನಾವು ಆಶೀರ್ವಾದ ಹೊಂದಿದಂಗೆ, ಒಳ್ಳೆ ಒಳ್ಳೆ ಮನೆಗಳಿದ್ರೆ ಸಾಕು ನಾವು ಆಶೀರ್ವಾದ ಹೊಂದಿದಂಗೆ ಅಲ್ಲ. ಈ ಭೂಲೋಕದಲ್ಲಿ ಬಹಳ ಜನರಿಗೆ ಆಶೀರ್ವಾದ ಅಂದ್ರೆ ಒಳ್ಳೆ ಮನೆ ಇದ್ರಪ್ಪ ಇವರು ಬಹಳ ಆಶೀರ್ವಾದ ಹೊಂದಾರ, ಒಳ್ಳೆ ಹಣ ಇದ್ರೆ ಬಹಳ ಆಶೀರ್ವಾದ ಹೊಂದಾರ, ಒಳ್ಳೆ ಕಾರುಗಳಿದ್ರೆ, ಬೈಕ್ಗಳಿದ್ರೆ, ಎಲ್ಲ ವಸ್ತುಗಳಿದ್ರೆ ಇವರು ಆಶೀರ್ವಾದ ಹೊಂದಿದಂಗೆ ಅಂತ ಹೇಳ್ತಾರೆ. ಆದರೆ ಬೈಬಲಲ್ಲಿ ಯೋಹಾನ ಅನ್ನುವಂಥ ಭಕ್ತನು ತನ್ನ ಶಿಷ್ಯನಿಗೆ ಹೇಳುತ್ತಾನೆ, ವಾಕ್ಯದಲ್ಲಿ ನೋಡಿದರೆ 3ನೇ ಯೋಹಾನ 1ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯ ನೋಡ್ತೇವೆ, ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ಮಾತಾಡ್ರಿ, ಯಾವ ವಿಷಯದಲ್ಲಿ? ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ, ಮೊಟ್ಟ ಮೊದಲಾಗಿ ದೇವರು ನಮ್ಮನ್ನು ಆತ್ಮಿಕ ವಿಷಯದಲ್ಲಿ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ನಮ್ಮನ್ನು ಆತ್ಮಿಕ ವಿಷಯದಲ್ಲಿ ನಾವು ಯಾವಾಗಾದ್ರೆ ಆಶೀರ್ವಾದ ಹೊಂದುತ್ತೇವೋ ಆಗ ನಾವು ಆಟೋಮೆಟಿಕ್ ಆಗಿ ಶಾರೀರಿಕ ವಿಷಯದಲ್ಲಿ ಕೂಡ ಏನು ಹೊಂದುತ್ತೇವೆ ಹೇಳ್ರಿ? ನಾವು ಆಶೀರ್ವಾದ ಹೊಂದುತ್ತೇವೆ. ಆಮೇನ್. ಅದಕ್ಕೋಸ್ಕರ ಪ್ರೀತಿಯುಳ್ಳ ದೇವಚಂದ್ರೆ, ಈಗ ಇದೇ ದಿವಸ ಮೊದಲುಗೊಂಡು ನಾವು ಆಶೀರ್ವಾದ ಹೊಂದಬೇಕಂತೇಳಿ ದೇವರ ಉದ್ದೇಶ. ನಮ್ಮನ್ನು ದೇವರು ಆಶೀರ್ವಾದಕ್ಕೆ ವಾರಸ್ದಾರರಾಗಿ ನಿಲ್ಲಿಸಲು ನಮ್ಮನ್ನು ಕರೆದಿದ್ದಾನೆ. ಆತ ನಮಗೋಸ್ಕರ ಬಡವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಶ್ರೀಮಂತನಾಗಿದ್ರು, ಐಶ್ವರ್ಯವಂತನಾಗಿದ್ರು, ನಮಗೋಸ್ಕರ ಬಡವನಾಗಿ ನಮ್ಮನ್ನು ಶ್ರೀಮಂತರಾಗಿ ಐಶ್ವರ್ಯವಂತರನ್ನಾಗಿ ಮಾಡಲು ಬಂದಿದ್ದಾನೆ. ಈಗ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳಾಯ್ತಾ? ಆತ್ಮಿಕ ವಿಷಯದಲ್ಲಿ ಆಶೀರ್ವಾದ, ಶಾರೀರಿಕ ವಿಷಯದಲ್ಲಿ ಆಶೀರ್ವಾದ. ಎಷ್ಟು ಜನರಿಗೆ ಐತೆ? ದಿನೇ ದಿನ ನನ್ನ ಆಶೀರ್ವಾದ ಒಂತಿ ನಂಬರ್ ಕೈ ಎತ್ರಿ. ದೇವರ ನಮ್ಮ ಮನೆಯನ್ನು ಕರೆದಿದ್ದಾನೆ. ಭಕ್ತನ ಮೂಲಕ ಕೇಳ್ದ, ಎವ್ರಿ ಡೇ, ಹಲ್ಲೆಲೂಯ, ಪ್ರತಿದಿನ ಇದೀ ಮೊದಲುకొని నేను మిమ్మల్ని ಆಶೀರ್ವಾದಿಂಚೆದನು. ಹಲ್ಲೆಲೂಯ. ಇದೇ ದಿವಸ ಮೊದಲುಕೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸುತ್ತೇನೆ, ನೀವು ಆಶೀರ್ವಾದಕ್ಕೆ ವಾರಸ್ದಾರರಾಗಲಿ ನಿಮ್ಮನ್ನು ಕರೆದಿದ್ದೇನೆ ಅಂತೇಳಿ ದೇವರು ಹೇಳಿದ್ದಾನೆ. ಓಕೆ, ಈಗ ಆ ಆಶೀರ್ವಾದ ದಿನೇ ದಿನೇ ನಮ್ಮ ಲೈತಮ್ಮರ ಕೈ ಎತ್ರಿ. ದಿನ ಆಶೀರ್ವಾದ ಒಂದು ನಂಬರ್ ಕೈ ಎತ್ರಿ. ಇಲ್ಲ. ಹಲ್ಲೆಲೂಯ. ಯಾಕಿಲ್ಲ ಹೇಳ್ರಿ? ಯಾಕಿಲ್ಲ ಗೊತ್ತಾ? ಕೆಲವೊಂದು ಲೋಪಗಳು ನಮ್ಮಲ್ಲಿ ಇರ್ತವೆ. ಈಗ ಒಂದು ಮಾತು ಹೇಳ್ತೀನಿ. ನಮಗೆ ಅನಾರೋಗ್ಯ ಇದ್ದಾಗ ಯಾರಾದ್ರೂ ನಿನ್ನ ಕೇಳಿದ್ರೆ, ಏನಪ್ಪ ಆರೋಗ್ಯವಾಗಿದೆಯಾ ಅಂದ್ರೆ ಏನ್ ಹೇಳ್ತೀವಿ ಹೇಳ್ರಿ? ಇಲ್ಲ ಅಂತ ಹೇಳ್ತೀವಿ. ಹಲ್ಲೆಲೂಯ. ಆರೋಗ್ಯವಾಗಿ ಒಬ್ಬ ವ್ಯಕ್ತಿ ಇದ್ದಾಗ ಮೆಡಿಸಿನ್ ಬೇಕಾ ಅವನಿಗೆ? ಆರೋಗ್ಯವಾಗಿದ್ದಾಗ ಮೆಡಿಸಿನ್ ಬೇಕಾ? ಈಗ ನನ್ಗೆ ಜ್ವರ ಇಲ್ಲ, ಈಗ ನಾನು ಡೋಲಾ 650 ತಗೊಳಕ್ಕಾಗುತ್ತಾ? ಜ್ವರ ಇದ್ದವನು ತಗೋಬೇಕು ಅಲ್ಲ. ಈಗ ನನಗೆ ಆರೋಗ್ಯ ಇಲ್ಲಂದ್ರೆ ನಾನು ಏನು ಮಾಡ್ಬೇಕು ಹೇಳ್ರಿ? ಮೆಡಿಸಿನ್ ತಗೊಳ್ಬೇಕು, ಹೌದಾ ಇಲ್ಲ? ಈಗ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಗಮನಿಸ್ರಿ, ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಟ್ಟಿದ್ದಾನೆ. ಹೊಂದುವುದಕ್ಕೆ ನಮ್ಮಲ್ಲಿ ಲೋಪಗಳಿದ್ರೆ ಅವನ್ನ ಸರಿ ಮಾಡಿಕೊಳ್ಳೋಣ. ಆಮೇನ್. ಹಲ್ಲೆಲೂಯ. ಹಲ್ಲೆಲೂಯ. ಯಾಕಂದ್ರೆ ನಾನು ದೇವರ ಉದ್ದೇಶ ಫಸ್ಟ್ ತಿಳಿಸಿದೆ. ದೇವರು ಈ ಭಕ್ತನ ಮೂಲಕ, ಪ್ರವಾದಿ ಮೂಲಕ ಹೇಳ್ದ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸುತ್ತೇನೆ. ಎರಡನೇದಾಗಿ ನಿಮ್ಮನ್ನು ಆಶೀರ್ವಾದಕ್ಕೆ ವಾರಸ್ದಾರನಾಗಲು, ನೀವು ಆಶೀರ್ವಾದವನ್ನು ಭಾಗ್ಯವಾಗಿ ಹೊಂದಲು ಕರೆದಿದ್ದೇನೆ ಅಂತೇಳಿ ವಾಕ್ಯ ನೋಡಿದೇವಲ್ಲ. ಮತ್ತೆ ಮೂರನೇದಾಗಿ ಆತನ ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಬಡವನಾದಂತೇಳಿ, ಆತ ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಲು ಬಡವನಾದಂತೇಳಿ ವಾಕ್ಯ ನೋಡಿದ್ವಿ. ಅದು ದೇವರ ಉದ್ದೇಶ. ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಓಕೆ, ಈಗ ಅದು ನಮ್ಮ ಜೀವಿತದಲ್ಲಿ ನಡೀತಾ ಇದೆನಾ ಅಥವಾ ನಡೀತಾ ಇಲ್ವಾ? ಹಲ್ಲೆಲೂಯ. ಈಗ ನಿಮ್ಮೆಲ್ಲರಿಗೂ ಒಂದು ಮಾತು, ಯೇಸು ಸ್ವಾಮಿ ಯಾಕೆ ಬಂದ?
ಈ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಓಕೆ, ಪಾಪದಿಂದ ಬಿಡುಗಡೆ ಕೊಡಲು ಯೇಸು ಕ್ರಿಸ್ತನಿಗೆ ಭೂಲೋಕಕ್ಕೆ ಬಂದ ಮೇಲೆ ಅಷ್ಟಕ್ಕೆ ಸ್ಟಾಪ್ ಆಗಲಿಲ್ಲ. ಕೆಲವೊಂದು ವಾಕ್ಯ ಇದೆ, ತೆಗೆದು ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 3ನೇ ಅಧ್ಯಾಯ 26ನೇ ವಚನ ವಾಕ್ಯ ಓದೋಣ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಬಂದ? ನಾವು ಆಶೀರ್ವಾದ ಹೊಂದಬೇಕಂದ್ರೆ ಏನು ಮಾಡಬೇಕು? ನಾವು ವಾಕ್ಯದಲ್ಲಿ ನೋಡೋಣ. ತೆಗ್ರಿ. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು, ಯಾರು ಸೇವಕ ಅಂದ್ರೆ ಅಬ್ರಹಾಮನು. ಹಲ್ಲೆಲೂಯಾ. ಗಮನಿಸ್ರಿ, ಮೊದಲು ದೇವರು ತನ್ನ ಸೇವಕನನ್ನು ನಮಗಾಗಿ ಏನ್ ಮಾಡುತ್ತೆ? ಏರ್ಪಡಿಸಿ ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಆತ್ಮೀಯ ಪಾಠ ನಾವು ನೋಡಿದ್ರೆ, ಮೊದಲು ಅಬ್ರಹಾಮನೊಂದು ಮಾದರಿಯಾಗಿಟ್ಟ. ಅಬ್ರಹಾಮನ ಆಶೀರ್ವಾದ ಒಂದೇನೇ ಅಲ್ಲ, ಮಾತಾಡ್ರಿ. ಅಬ್ರಹಾಮನ ಆಶೀರ್ವಾದ ಒಂದೇನೇ ಅಲ್ಲ. ಈಗ ಅಬ್ರಹಾಮನ ಸಂತತಿ ಎಲ್ಲ ಯೇಸು ಸ್ವಾಮಿ ಜನಿಸಿರೋದು, ಹೌದಾ ಇಲ್ಲ ರೀ? ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳುತ್ತೆ, ಸೇವಕನು. ಅಬ್ರಹಾಮನಿಂದ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ, ಯೇಸು ಕ್ರಿಸ್ತನು ಬಂದ. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಮೊದಲು ನಿಮಗಾಗಿ ದೇವರು ತನ್ನ ಸೇವಕನನ್ನು, ಆಮೆನ್, ಅಬ್ರಹಾಮನನ್ನು, ನೆಕ್ಸ್ಟು ಯೇಸು ಕ್ರಿಸ್ತನನ್ನು, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಏರ್ಪಡಿಸಿದ ಆತನು, ಆಮೆನ್. ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವಾದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ಮಹಾಯಾಜಕನ ಯಾರು ಹೇಳ್ರಿ? ಯೇಸು ಕ್ರಿಸ್ತನು. ಸೇವಕನ ಯಾರು ಹೇಳ್ರಿ? ಯೇಸು ಕ್ರಿಸ್ತನು. ಯಾರ ವಂಶದಲ್ಲಿ ಜನಿಸಿದ ಹೇಳ್ರಿ? ದಾವೀದನ ವಂಶದಲ್ಲಿ ಅಂತ ಹೇಳ್ತೀವಿ. ಬಟ್ ಆದ್ರೆ ದಾವೀದನ ಯಾರ ವಂಶದಲ್ಲಿ ಬಂದ? ಇಸ್ರಾಯೇಲ್ ವಂಶದಲ್ಲಿ. ಇಸ್ರಾಯೇಲ್ ಯಾರು ಹೇಳ್ರಿ? ಯಾಕೋಬನ ತಾತನ ಹೆಸರೇನು? ಅಬ್ರಹಾಂ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಬೈಬಲಲ್ಲಿ ಏನಂತ ಟೈಟ್ಲ್ ಇತ್ತು? ಆಶೀರ್ವಾದ ನಿಧಿ. ಆಮೆನ್. ಆ ರೂಟ್ ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಅಲ್ಲಿಂದ ಹಂಗೆ ಕರಿಯಲ್ಲಿ ಪಡ್ತಾ ಬಂದಿದೆ. ಆದ್ರೆ ಮನುಷ್ಯನು ಗಮನಿಸ್ರಿ, ಆಶೀರ್ವಾದ ಹೊಂದುವುದಕ್ಕೆ ಯೋಗ್ಯನಾಗಿ ಇಲ್ಲದ ಕಾರಣ ಯೇಸು ಕ್ರಿಸ್ತನೇ ಆತನ ಸೇವಕನಾಗಿ ಬಂದ. ಹಲ್ಲೆಲೂಯಾ. ಏನಾಗಿ ಬಂದ ಹೇಳ್ರಿ? ಯೇಸು ಕ್ರಿಸ್ತನೊಬ್ಬ ಸೇವಕನಾಗಿ ಬಂದು ಪ್ರತಿಯೊಬ್ಬ ಮಾನವರಿಗೆ, ಇಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ. ಹಲ್ಲೆಲೂಯಾ. ಯಾವ ವ್ಯಕ್ತಿಯ ಜೀವಿತಲಾದ್ರೆ ಕೆಟ್ಟ ನಡತೆ ಇರೋದಿಲ್ವೋ ಅವನು ಆಶೀರ್ವಾದಿಸಲ್ಪಡುತ್ತಾನೆ. ಆಮೆನ್. ದಿನೇ ಯಾಕೆ ನಾವು ಆಶೀರ್ವಾದ ಅಂತಂದ್ರೆ, ನಮ್ಮ ನಡತೆಗಳಲ್ಲಿ ಕೆಟ್ಟದಿರ್ಬೋದು, ಅದನ್ನ ನಾವು ಸರಿ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ರೂಟಲ್ಲಿ ಕೆಟ್ಟದ್ದು ಕಂಡುಬಿಡ, ಅದನ್ನ ನಾವು ಬಿಟ್ಬಿಡ್ಬೇಕು. ಯಾಕೆ ಮಾತು ಹೇಳ್ತಂದ್ರೆ, ದೇವರು ಮನುಷ್ಯನ ಉಂಟು ಮಾಡ್ದ. ದೇವ್ರು ಏನ್ ಮಾಡ್ದ ಹೇಳ್ರಿ? ಮಾತಾಡ್ರಿ. ದೇವ್ರು ಏನ್ ಮಾಡ್ದ? ಮನುಷ್ಯನ ಉಂಟು ಮಾಡಿದಾಗ ಒಳ್ಳೆಯವನಾಗಿಯೇ ಉಂಟು ಮಾಡ್ದ. ಮನುಷ್ಯನ ದೇವ್ರು ಉಂಟು ಮಾಡಿದ ಪಾಪ ಇತ್ತಾ? ಇಲ್ಲ. ಹಲ್ಲೆಲೂಯಾ. ಆದ್ರೆ ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ಮನುಷ್ಯನ ಉಂಟು ಮಾಡಿದಾಗ ಒಳ್ಳೆಯವನಾಗಿಯೇ ಉಂಟು ಮಾಡ್ದ. ಅವನಿಗೆ ಕೆಟ್ಟ ನಡತೆ ಇದ್ದಿಲ್ಲ. ಹವ್ವಳು ಬಂದ್ಲು. ಹವ್ವಳಾದ್ಮೇಲೆ ಈ ಏನು ದುಷ್ಟನು ಬಂದ, ಅವ್ರನ್ನ ಪಾಪಕ್ಕೆ ವಂಚಿಸಿದ, ತಿಂದ್ರು, ಪಾಪ ಸ್ಟಾರ್ಟ್ ಆಯ್ತು. ಆಗ್ತಾ ಆಫೇ ಆಗ್ಲಿಲ್ಲ ಗಾಡಿ. ಕೆಲವೊಂದು ಗಾಡಿ ನೋಡ್ರಿ ಸ್ಟಾರ್ಟ್ ಆದ್ರೆ ಆಫ್ ಹಾಕಲ್ಲ. ಹಲ್ಲೆಲೂಯಾ. ಕೆಲವು ಬೈಕ್ ನೋಡ್ರಿ, ರಾಂಬಾಬಣ್ಣ ಅಂತ ಒಬ್ರು ಇದ್ದಾರೆ, ನಮ್ಮ ಬಳ್ಳಾರಿ ಅವರೇ, ಈಗ ಬೆಂಗಳೂರಲ್ಲಿ ಇರ್ತಾರೆ. ಅವ್ರ ಹೆಸರೇ ನನಗೆ ಇಟ್ಟಿರೋದು. ಹಲ್ಲೆಲೂಯಾ. ಒಳ್ಳೆ ಸೇವಕ ರಾಂಬಾಬಣ್ಣ ಅಂದ್ರೆ. ಆ ರಾಂಬಾಬಣ್ಣ ಅಂತ ಒಂದು ಗಾಡಿ ಇತ್ತಂತೆ, ಏನೋ ಬೈಕ್. ಆ ಬೈಕ್ ಇದ್ದಾಗ ಆ ಬೈಕ್ನ ಸ್ಟಾರ್ಟ್ ಮಾಡೋದು ಕಷ್ಟ. ಸ್ಟಾರ್ಟ್ ಆಯ್ತು ಅಂದ್ರೆ ಆಫ್ ಆಗ್ತಿದ್ದಿಲ್ಲ ಅಂತ. ಅದು ಸ್ಟಾರ್ಟ್ ಆದ್ರೆ ಏನಾಗ್ತಿಲ್ಲಂತೆ. ಆ ಪಾಸ್ಟ್ ಹೇಳ್ತಾನೆ, ಇವತ್ತು ವಿಶ್ವಾಸಿಗಳು ಕೂಡ ಸ್ಟಾರ್ಟಿಂಗ್ ಭಕ್ತಿಯಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಆಫ್ ಹಾಕಿಲ್ಲ. ಆಫ್ ಆಯ್ತಾ ಸತ್ರು ಸ್ಟಾರ್ಟ್ ಹಾಕಿಲ್ಲ ಅಂತೆ. ಹಲ್ಲೆಲೂಯಾ. ಗಮನಿಸ್ರಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ತಿಳ್ಕೊಳ್ಬೇಕು, ಆ ಪಾಪ ಸ್ಟಾರ್ಟ್ ಆಗಿ ಹೋಗ್ತಾ ಇದೆ, ಇನ್ನೂ ಅಧಿಕ ಹೆಚ್ಚಾಗ್ಬಿಡ್ತು ಪಾಪ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ದ ಗೊತ್ತಾ? ಒಂದು ಕಾಲದಲ್ಲಿ, ತೆಗಿರ ವಾಕ್ಯ ಓದೋಣ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದೋಣ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದೋಣ. ಮನುಷ್ಯರ ಕೆಟ್ಟತನವು, ನೋಡ್ರಿ ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದೆ, ಮನುಷ್ಯರ ಕೆಟ್ಟತನವು, ಹಲ್ಲೆಲೂಯಾ, ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೇ ಕೆಟ್ಟದು. ಇವತ್ತು ಗಮನಿಸ್ರಿ,
ಕೆಟ್ಟದ್ದು ನಮ್ಮಲ್ಲಿ ಇರಬಾರ್ದಂತೆ. ಏನಾಗ್ಬಾರ್ದಂತೆ ನಮ್ಮಲ್ಲಿ? ಮಾತಾಡಿ, ನಮ್ಮಲ್ಲಿ ಏನಾಗಬಾರ್ದು? ಕೆಟ್ಟದಿರಬಾರ್ದು. ಹಲ್ಲೆಲೂಯಾ. ನಮ್ಮ ಮನಸ್ಸಲ್ಲಿ ಕೆಟ್ಟದಿರಬಾರ್ದು, ನಮ್ಮ ಯೋಚನೆಯಲ್ಲಿ ಕೆಟ್ಟದಿರಬಾರ್ದು, ನಮ್ಮ ಮಾತಲ್ಲಿ ಕೆಟ್ಟದಿರಬಾರ್ದು. ಅವಿದ್ರೆ ನಾವು ಸತ್ರು ಆಶೀರ್ವಾದ ಹೊಂದಕ್ಲ ಅಂತೇಳಿ ಬೈಬಲ್ ಹೇಳುತ್ತೆ. ನಾನಲ್ಲ, ಯಾಕೆ ಗೊತ್ತಾ? ತೆಗಿರೋ ವಾಕ್ಯ ಅದೇನು ಓದೋಣ. ಕೆಟ್ಟದಾಗಿರುವುದನ್ನು ಅವರ, ಮೊದಲನೇದಾಗಿ ಹೇಳ್ರಿ, ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೇ ಕೆಟ್ಟದಾಗಿತ್ತಂತೆ. ಮುಂದೆ ನೋಡೋದಾದ್ರೆ, ಯೆಹೋವನು ನೋಡಿ, ಯೆಹೋವನೇನ್ ಮಾಡಿ? ಯಾರು ನೋಡಿ? ಕೆಟ್ಟದು ಐತಲ್ಲ ಹೃದಯದಲ್ಲಿ, ಅವ್ರು ನೋಡ್ತಾ ಇದ್ದೇನೆ, ಬದಲಾಗ್ತಾರೇನೋ ಅಂತೇಳಿ ಕೆಟ್ಟವ್ರನ್ನ ದೇವರು ನೋಡ್ತಾನೆ. ಅದಕ್ಕೋಸ್ಕರ ವಾಕ್ಯ ಹೇಳ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಆಮೇನ್. ಅದು ಮಾತ್ರ ಅಲ್ಲದೆ ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಅಲ್ಲಿ ನೋಡ್ತಾ ಇದ್ರೆ ವಾಕ್ಯನ, ಯೆಹೋವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡ ಅಂತ. ಹಲ್ಲೆಲೂಯಾ. ಬಾಧೆ ಪಟ್ಟಂತ ದೇವರು ಕೂಡ, ಅಯ್ಯೋ ಈ ಮನುಷ್ಯನ ಉಂಟು ಮಾಡಿದ್ದು ವೇಸ್ಟ್ ನಾನು, ಯಾಕಂದ್ರೆ ಇವರ ಹೃದಯದಲ್ಲಿ, ಇವರ ಯೋಚನೆಯಲ್ಲಿ ಬರೇ ಕೆಟ್ಟದೈತೆ. ಏನೈತೆ? ನಾವು ನೋಡ್ರಿ, ವೈಟ್ ಅಂಡ್ ವೈಟ್ ಹಾಕಿದ್ರೆ ಒಳ್ಳೆಯರ ಅಂತಲ್ಲ. ಹಲ್ಲೆಲೂಯಾ. ಫಸ್ಟ್ ಎಲ್ಲಿರ್ಬೇಕು ಒಳ್ಳೇದು? ಎಲ್ಲಿರ್ಬೇಕು ಹೇಳ್ರಿ? ಹೃದಯದಲ್ಲಿ. ಹಲ್ಲೆಲೂಯಾ. ಬರೀ ಕೆಟ್ಟದು ತುಂಬಿಕೊಂಡ್ರೆ ಆಶೀರ್ವಾದ ಸತ್ರು ಬರೋದಿಲ್ಲ. ದೇವರಲ್ಲಿ ನೋಡಿ, ಅವ್ರು ನೋಡಿ ಪಶ್ಚಾತ್ತಾಪ ಪಟ್ಟದ್ದು. ಯಾಕೆ ಪಶ್ಚಾತ್ತಾಪ ಪಟ್ಟರಿ? ನನ್ನ ಮಕ್ಕಳೇ ಇವ್ರು ನಾನೇ ಉಂಟು ಮಾಡಿದ್ದು, ಇವ್ರು ನಾನೇ ಸಾಕ್ತಾ ಇರೋದು, ಆದ್ರೂ ಕೆಟ್ಟದನ್ನು ಹೃದಯದಲ್ಲಿ ತುಂಬಿಕೊಂಡ್ರು ಅಂತ ಹೇಳಿ ಬಾಧೆ ಪಡುತ್ತಾ ಏನ್ ಮಾಡೋದು ಗೊತ್ತಾ? ಭೂಮಿನ ಅಳಿಸ್ಬೇಕನ್ಕಂಡ. ಏನ್ ಮಾಡ್ಬೇಕನ್ಕಂಡ? ಭೂಮಿಯಲ್ಲಿರುವ ಪ್ರತಿ ಮಾನವರನ್ನ ಸಾಯಿಸ್ಬೇಕನ್ಕಂಡ ದೇವ್ರೆ. ಇದು ಯಾವಾಗಿಂದು? ಸರಿಸುಮಾರು ನೋಹನ್ ಕಾಲದಲ್ಲಿ ಇದಿರೋದು. ಹಲ್ಲೆಲೂಯಾ. ಗಮನಿಸ್ರಿ, ಎಲ್ಲವನ್ನು ಅಳಿಸ್ಬಿಡ್ಬೇಕು ಅನ್ಕೊಂಡ ಮೇಲೆ, ಅಳಿಸ್ಬೇಕು ಅನ್ಕೊಂಡಾಗ ಅಲ್ಲಿ ಒಬ್ಬ ವ್ಯಕ್ತಿ ಕಂಡ. ಯಾರಾದನು? ನೋಹಾನನು. ಹಲ್ಲೆಲೂಯಾ. ಯಾರು ಹೇಳ್ರಾತನು? ಬೈಬಲಲ್ಲಿ ತೆಸಲೋನಿಕ ಪತ್ರಿಕೆಯಲ್ಲಿ 1ನೇ ತೆಸಲೋನಿಕ 5:22 ವಾಕ್ಯ ನೋಡ್ತೇವೆ. ಸಕಲ ವಿಧವಾದ ಕೆಟ್ಟತನಕ್ಕೆ ನಾವೇನಾಗಿರ್ಬೇಕು? ನೋಡ್ರಿ, ನೋಹನ್ ಕಾಲದ ಸುತ್ತಲೂ ಕೂಡ ಎಲ್ಲ ಕೆಟ್ಟವರೇ. ಅವ್ರನ್ನ ನೋಡಿ ದೇವ್ರು ಕಣ್ಣೀರಾಗ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ. ಯಾಕಪ್ಪ? ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಈಗ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ನಮ್ಮಲ್ಲಿ ಕೆಟ್ಟದಿದ್ರೆ ಆಶೀರ್ವಾದ ಹೊಂದೋದಿಲ್ಲ. ನೋಹನ್ ಕಾಲದಲ್ಲಿ ಎಲ್ಲರೂ ಕೆಟ್ಟವರಾಗಿದ್ದಾರೆ, ನೋಹ ಮಾತ್ರ ಕೆಟ್ಟತನಕ್ಕೆ ದೂರವಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನೋಹನ್ ಮಾತ್ರ ಕೆಟ್ಟತನಕ್ಕೆ ಏನಾಗಿದ್ದಾನೆ ಹೇಳ್ರಿ? ದೂರವಾಗಿದ್ದಾನೆ. ಸಕಲ ವಿಧವಾದ ಕೆಟ್ಟತನಕ್ಕೆ ನೋಹನ್ ದೂರವಾಗಿರೋಕ್ಕೋಸ್ಕರ 40 ದಿನ ಆಗಲಿರಳು ಹೆಂಗ ಸುರಿದಿದ್ದು ಮಳೆ ಹಂಗೆ ಸುರಿತಾ ಇದೆ. ನೋಹನಿಗೆ ಊಟಕ್ಕೆ ಕೊರತೆ ಇಲ್ಲ, ನೋಹನಿಗೆ ಬಟ್ಟಿ ಕೊರತೆ ಇಲ್ಲ, ನೋಹನಿಗೆ ಯಾವುದೂ ಕೊರತೆ ಇಲ್ದಂಗ ದೇವರು ನಡೆಸಿದ್ದಾನೆ. ಆಮೇನ್. ಯಾಕೆಂದ್ರೆ ದೇವರು ನಮ್ಮನ್ನು ಆಶೀರ್ವಾದಕ್ಕೆ ವಾರಸುದಾರರನ್ನಾಗಿ ಕರೆದಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನಾವು ಆಶೀರ್ವಾದ ಹೊಂದಬೇಕಂದ್ರೆ ನಾವು ಕೊರಂತಿಯಲ್ಲಿ ನೋಡಿದ ಹಾಗೆ ನಮ್ಮಲ್ಲಿ ಸಕಲ ಕೆಟ್ಟತನವು ಹೋಗ್ಬೇಕು. ಯಾವಾಗಾದ್ರೆ ಕೆಟ್ಟತನ ನಮ್ಮಿಂದ ದೂರ ಆಗುತ್ತೋ ಆಗ ನಾವು ಆಶೀರ್ವಾದ ಹೊಂದುತ್ತೇವೆ. ಆಮೇನ್. ಹಲ್ಲೆಲೂಯಾ. ನಾವೇನು ಹೊಂದುತ್ತೇವೆ ಹೇಳ್ರಿ? ಅಪೊಸ್ತಲ ಕಾರ್ಯ 3:26 ಓದ್ದಾಗೆ ನಾವು ಕೆಟ್ಟ ನಡತೆಗಳಿಂದ ತಿರುಗಿಸಲ್ಪಟ್ಟವರಾಗಿ ಏನಾಗ್ಬೇಕಲ್ರಿ? ಆಶೀರ್ವಾದ ಹೊಂದಬೇಕಂತೇಳಿ ದೇವರ ಆಸೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ನಮಗೋಸ್ಕರ ಕಳಿಸಿದ್ದಾನೆ. ಆಮೇನ್. ಇವತ್ತು ನಾವೆಲ್ಲರೂ ಕೂಡ ಕೆಟ್ಟತನವನ್ನು ಬಿಟ್ಟು ಬಿಡೋಣ. ಹಲ್ಲೆಲೂಯಾ. ನೋಡ್ರಿ, ಕೆಲವೊಬ್ಬರು ಬಾಯಲ್ಲಿ ಯಾವಾಗಲೂ ಕೆಟ್ಟದೆ. ಅದಕ್ಕೋಸ್ಕರ ಜ್ಞಾನಿಯಾದ ಯೋಬನ ಗ್ರಂಥದಲ್ಲಿ ಒಂದು ಮಾತೈತೆ, 20ನೇ ಅಧ್ಯಾಯ 12ನೇ ವಚನದಲ್ಲಿ, ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲು. ಹಲ್ಲೆಲೂಯಾ. ಯಾವ್ದಕ್ಕೆ ಸಿಹಿಯಾಗಿರಲು? ಕೆಟ್ಟದು ಬಯಸಿರ್ತಾರ. ಮತ್ತು ನಾನು ಸೇವೆಯಲ್ಲಿ ಕೂಡ ಎಷ್ಟೋ ಜನರು ಕೆಟ್ಟದು ಬಯಸಿರಿ. ಯಾಕಂದ್ರೆ ಅವ್ರ ಬಾಯಲ್ಲಿ ಸಿಹಿ, ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಕಲ್ಲ. ಕುಟುಂಬದಲ್ಲಿ ಕೂಡ ಇವ್ರಿಗೆ ಕೆಟ್ಟದ್ದು ಬಯಸಿರಿ, ಅವ್ರಿಗೆ ಕೆಟ್ಟದ್ದು ಇಲ್ಲಾಂದ್ರೆ ಮಾತಾಡಿದ್ರೆ ಹೊಟ್ಟೆ ತುಂಬಕಲ್ಲ. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ಯೋಬನ್ ಅಂತ ಹೇಳ್ತೆ, ಕೆಟ್ಟತನ ಅವನ ಬಾಯಿಗೆ ಸಿಹಿಯಾಗಿರಲು ಅವನ ನಾಲಿಗೆಯ ಕೆಳಗೆ ಅದನ್ನೇನ್ ಮಾಡಿರ್ತಾನಂತೆ? ಕೆಟ್ಟದನ್ನ ನಾಲಿಗೆ ಕೆಳಗೆ ಅಡಗಿಸ್ಕೊಂಡ್ಕೊಂಡಿರ್ತಾನಂತೆ. ಹಲ್ಲೆಲೂಯಾ. ಕೆಲವೊಬ್ಬರು ಅವ್ರು ನಮ್ಗೆ ಕೆಟ್ಟದ್ದು ನೋಡಕ್ ಮೇಲೆ ಮಾತ್ರ ಒಳ್ಳೇದಿರುತ್ತೆ, ಒಳ ಬಚ್ಕೊಂಡಿರ್ತಾನೆ ನಮ್ಗೆ ಕೆಟ್ಟದು. ಹಲ್ಲೆಲೂಯಾ. ಒಳಗಡೆ ಕೆಟ್ಟದು,
ನಾಳೆ ಕೆಳಗೆ ಬಚ್ಚಿಟ್ಕೊಂಡಿರ್ತಾನೆ ನಮ್ಮ ಹತ್ರ. ಯಾವಾಗ ನೀನ್ ದೂರ ಹೋಗ್ತೀಯೋ ಎದುರಿಗಿದ್ದಾಗ ನಮ್ಮಣ್ಣ ಬಂಗಾರ, ನಮ್ಮ ತಮ್ಮ ಸಿಂಗಾರ ಅಂತಾರ. ಸ್ವಲ್ಪ ದೂರ ಆದ್ಮೇಲೆ ಅವನಾ ಅಯ್ಯಪ್ಪ ಬಾ 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 ನೋಡಬಾರ್ದು ಆಯ್ನ ಚೂಡ್ ಕುಡ್ದು ಪೋ ಅಟ್ಲ ಇಟ್ಲ ತುಂಗು ಟುಸ್ಕಂಟಾರ. ಹಲ್ಲೆಲೂಯಾ. ಆದ್ರೆ ನೀವು ಕೆಟ್ಟತನ ಬಿಡೋಣ. ಹಲ್ಲೆಲೂಯಾ. ನಾವು ಯಾವ ಕೆಟ್ಟತನ ಇದಾವೋ ನಿಮಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರುತ್ತೆ, ಅದನ್ನ ನಾವು ಬಿಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ಅದನ್ನ ನಾಳೆ ಕೆಳಗೆ ಅಡಗಿಸ್ಕೊಂಡ್ರೆ ಅಲ್ಲಿ ಹೇಳುತ್ತೆ 13ನೇ ವಚನ ಹೋದ್ರಿ, ನುಂಗದೆ ಕಾಪಾಡುತ್ತಾ ಬಾಯಲ್ಲೇ ಇಟ್ಟುಕೊಂಡಿದ್ದರು, ತಿಂದ ಮೇಲೆ ಆ ಪದಾರ್ಥ ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷ ಆಗುತ್ತಂತೆ. ಕೆಟ್ಟದು ನಮ್ಮೊಳಗೆ ತುಂಬಿಕೊಂಡಿದ್ರೆ ಅದು ವಿಷ ಆಗುತ್ತಂತೆ. ಆ ವಿಷ ಏನಾಗುತ್ತೆ ಹೇಳ್ರಿ? ಮನುಷ್ಯನ ಸಾಯಿಸುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಟ್ಟದ್ ನಮ್ಮೊಳಗೆ ಎಷ್ಟೆಲ್ಲ ಇರುತ್ತೋ ಅದು ನಮ್ಮನ್ನ ಸಾಯಿಸೋದಕ್ಕೆ ವಿಷವಾಗಿ ಮಾರ್ಪಡುತ್ತೆ. ಅದನ್ನ ಅಡಗಿಸ್ಕೊಳ್ಬಾರ್ದು, ಅದನ್ನ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಥೆಸಲೋನಿಕದಲ್ಲಿ ನೋಡಿದಾಗೆ ಸಕಲ ವಿಧವಾದ ಕೆಟ್ಟತನಕ್ಕೆ ನಾವೇನಾಗ್ಬೇಕಂತೆ ಮಾತಾಡ್ರಿ, ಏನಾಗ್ಬೇಕಂತ ನಾವು ಏನಾಗ್ಬೇಕಂತ ನಾವು ದೂರ ಆಗ್ಬೇಕಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ರೋಮ 12:21 ವಾಕ್ಯ ನೋಡುತ್ತೇವೆ, ಕೆಟ್ಟತನಕ್ಕೆ ಸೋತು ಹೋಗದೆ ಏನ್ ಮಾಡ್ಬೇಕಂತ ನಾವು ಒಳ್ಳೆಯದಿಂದ ಕೆಟ್ಟತನವನ್ನು ಸೋಲಿಸಬೇಕಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ಗಮನಿಸಲ್ಪಿದ್ದು ದೇವಜನರೇ, ನಮ್ಮಲ್ಲಿ ಕೆಟ್ಟದಿರಬಾರ್ದು. ಹೇಳ್ರಿ, ಇನ್ನು ಮೇಲೆ ನನ್ನಲ್ಲಿ ಕೆಟ್ಟದ್ದು ಇರಬಾರ್ದು. ನಮ್ಗೆ ಯಾರೇ ಕೆಟ್ಟದ್ದು ಬಯಸಲಿ, ನಾವು ಕೆಟ್ಟತನಕ್ಕೆ ಹೋಗದೆ ಕೆಟ್ಟತನವನ್ನು ನಾವು ಸೋಲಿಸಿ. ಯಾಕೆ ನಾವು ಮನುಷ್ಯರಾದ್ಮೇಲೆ ಒಳ್ಳೆಯವ್ರು ಯಾರಲ್ಲ, ಎಲ್ಲ ನೀತಿವಂತರೇ, ಎಲ್ಲ ಕೆಟ್ಟವ್ರೆ, ಎಲ್ಲರೂ ವಿರೋಧಿಗಳೇ. ಆದ್ರೆ ನಾವು ಬದಲಾಗೋಣ. ಆಮೇನ್. ಹಲ್ಲೆಲೂಯಾ. ಏನಾಗೋಣ ಹೇಳ್ರಿ? ನಾವೆಲ್ಲರೂ ಬದಲಾಗೋಣ. ಆಮೇನ್. ಯಾಕಂದ್ರೆ ದೇವರ ವಾಕ್ಯ ಹೇಳ್ತೆ, ಕೀರ್ತನೆ 5:4 ವಚನದಲ್ಲಿ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಕೆಟ್ಟದ್ದು ದೇವರ ಬಳಿಯಲ್ಲಿ ಇರಕ್ಕಾಗಲ್ಲ. ಇವತ್ತು ನಾವು ದೇವರದ ಆಶೀರ್ವಾದ ಹೊಂದಬೇಕಂದ್ರೆ ನಮ್ಮಲ್ಲಿರುವ ಕೆಟ್ಟದ್ದು ಹೋಗಬೇಕು. ಆಮೇನ್. ಅದಕ್ಕೋಸ್ಕರ ನೀನು ಪ್ರತಿದಿನ ಆಶೀರ್ವಾದ ಹೊಂದಬೇಕೇ ಬೇಡ? ಮಾತಾಡ. ಪ್ರತಿದಿನ ಆಶೀರ್ವಾದ ಹೊಂದಬೇಕೇ ಬೇಡ? ಆಶೀರ್ವಾದ ಹೊಂದಬೇಕಂದ್ರೆ ನಮ್ಮಲ್ಲಿರುವ ಕೆಟ್ಟದ್ದು ಹೋಗಬೇಕು. ಎಲ್ಲರಡ್ರಿ, ಇನ್ನು ಮೇಲೆ ನನ್ನಲ್ಲಿರುವ ಕೆಟ್ಟದ್ದು ಹೋಗಿ ನೂತನವಾದ ಒಳ್ಳೆಯ ಮನಸ್ಸು ನಮ್ಮಲ್ಲಿ ಬರಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮಲ್ಲಿ ಏನು ಬರ್ಬೇಕು ಹೇಳ್ರಿ? ಮಾತಾಡ್ರಿ. ನಮ್ಮಲ್ಲಿ ಏನು ಬರಬೇಕು? ಮಾತಾಡೋಕೆ ನಮ್ಮಲ್ಲಿ ಏನು ಬರಬೇಕು? ಒಳ್ಳೇದು ಬರಬೇಕು. ಆಮೇನ್. ಒಳ್ಳೆ ಮನಸ್ಸು ಬರಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಮ್ಮಲ್ಲಿ ಕೂಡ ಇತರರಿಗೆ ಕೆಟ್ಟದು ಬಯಸೋದಿದ್ರೆ ನಾವು ಯಾವತ್ತಿಗೂ ಮೇಲೆ ಬರೋಕ್ಕಾಗಲ್ಲ. ಹಲ್ಲೆಲೂಯಾ. ನಿಜ ಅಂದ್ರೆ ಮೇಲೆ ಬರೋಕ್ಕಾಗಲ್ಲ. ಆಮೇನ್. ನಾವು ಮೇಲೆ ಬರಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಕೆಟ್ಟದ್ದು ಹೋಗ್ಬೇಕು. ಕಳೆದ ವಾರ ಯಾವ ಸಂಡೆ ಹೇಳ್ರಿ ಇದ್ದಿದ್ದು? ಹೋದ ವಾರ ಯಾವ ಸಂಡೆ ಇತ್ತು? ಮದರ್ಸ್ ಡೇ. ಮದರ್ಸ್ ಡೇಲಿ ಒಂದು ಮಾತು ಹೇಳಿದ್ದೆ, ಯಾಕೋಬನ್ನ ಕೆಡಿಸಿದ್ಯಾರು ಹೇಳ್ರಿ? ತಾಯಿನೇ. ಹಲ್ಲೆಲೂಯಾ. ಒಬ್ಬನ ಪ್ರೀತಿ ಮಾಡ್ದು, ಇನ್ನೊಬ್ಬನ ದ್ವೇಷ ಮಾಡ್ದು. ಏಸಾವನ್ನ ದೊಡ್ಡನ ದ್ವೇಷ ಮಾಡ್ದು, ಯಾಕೋಬನ್ನ ಪ್ರೀತಿ ಮಾಡ್ದು. ತಂದೆ ಕೂಡ ಅದೇ ರೀತಿನೇ. ತಂದೆ ಏಸಾವನ್ನ ಪ್ರೀತಿ ಮಾಡ್ದ, ಯಾಕೋಬನ್ನ ದ್ವೇಷ ಮಾಡ್ದ. ಹಲ್ಲೆಲೂಯಾ. ಆದ್ರೆ ಗಮನಿಸ್ರಿ, ಯಾಕೋಬನು ಏನ್ ಮಾಡ್ದ ಹೇಳ್ರಿ? ತಾಯಿ ಮಾತು ಕೇಳಿ ಕೆಟ್ಟದಾರಿಗೆ ಹೋದ. ಹಲ್ಲೆಲೂಯಾ. ಎಲ್ಲಿಗೋದ ಹೇಳ್ರಿ? ಎಲ್ಲಿಗೋದ? ಕೆಟ್ಟದಾರಿಗೆ ಹೋದ. ಈಗ ಮಾತಾಡ್ತೀನಿ, ಯಾಕೋಬನ ಕೆಟ್ಟಿದ್ದು ಯಾರಿಂದ? ಯಾಕೋಬನಿಂದನಾ? ಈಗ ರೆಬಕಳಿಂದನ ಕೆಟ್ಟೋಗಿದ್ದು ಯಾಕೋಬ? ಮತ್ತ ಅರ್ಥ ಮಾಡ್ರಿ. ಹಲ್ಲೆಲೂಯಾ. ನಮ್ಮಲ್ಲಿ ಕೆಟ್ಟದಿದ್ರೆ ನಾವು ಇತರನ್ನ ಕೆಡಿಸ್ಬಿಡ್ತೇವೆ. ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ತೀನಿ, ರೆಬಕಳು ಯಾಕೆ ಹಿಂಗ್ ಮಾಡಿದ್ಲು ಹೇಳ್ರಿ? ರೆಬಕಳು ಯಾಕೆ ಹಿಂಗ್ ಮಾಡಿದ್ಲು? ಸ್ವಚ್ಛಲತನ ಆಶೀರ್ವಾದ ಬೇಕು. ಯಾರಿಗೆ? ಇವನಿಗೆ ಬೇಡ ಆಸ್ತಿ. ಯಾರಿಗೆ ಬೇಕಂತೆ? ಮೊದಲು ದೊಡ್ಡವನ ಆಸ್ತಿ ಯಾರಿಗೆ ಬೇಕಂತ? ಈಗ ದೊಡ್ಡವನ ಆಶೀರ್ವಾದ ಯಾರಿಗೆ ಬೇಕಂತ ಮಾಡ್ಲಾಕೆ? ಯಾಕೋಬನಿಗೆ ಬೇಕಂತ ಮಾಡುದು. ಆದ್ರೆ ಏನಾಯ್ತು? ಯಾಕೋಬೇನೋ ಏಸಾವ್ ಅಂತೇಳಿ ಗೋಲ್ಮಾಲ್ ಮಾಡಿ ಮೋಸ ಮಾಡಿ ತಂದೆಗೆ ಜಂಪ್ ಆದ. ಚೆನ್ನಾಗಿದ್ದ, ಉದಾರ ಆದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮಲ್ಲಿ ಕೆಟ್ಟದಿದ್ರೆ ಉದ್ಧಾರ ಆಗೋದಿಲ್ಲ. ಅಲ್ಲಿಗೆ ಗಮನಿಸ್ರಿ. ಅವ್ನು ಯಾಕೋಬನ್ ದೊಡ್ಡವನಲ್ಲ. ಯಾಕೋಬನ್ ಏನ್ ಹೇಳ್ರಿ? ಆ ವಯಸ್ಸಿಗೆ ಒಂದು ಯೋಚನೆ ಮಾಡುವ ಶಕ್ತಿ ಐತೆ. ಅಮ್ಮ, ಅದು ನನ್ನ ಅಣ್ಣಂದು,
ಯಾಕೆಂದ್ರೆ ನಮ್ಮ ತಾತ ಮುತ್ತಾತರಿಂದ ಈ ಕಾಲ ನಡೀತಾ ಬರ್ತಾ ಇದೆ. ಇದು ನಾನು ಹೊಂದೋದಲ್ಲ. ಯಾರು ಹೊಂದಬೇಕು ಇದನ್ನ? ಅಣ್ಣನೇ ಹೊಂದಬೇಕು ಅನ್ನೋ ಬಿಟ್ಟು ಅಮ್ಮ ಹೇಳಿದೆ ಕೇಳ್ಕೆಂದು ಆಶೀರ್ವಾದ ಹೊಂದಿದ. ಒಳಿತಾ ತಂದೆ ಸ್ವಚ್ಛಲದನ ಆಶೀರ್ವಾದ ಬಂತ. ಹಲ್ಲೆಲೂಯಾ. ಏನಾದ? ಓಡಿ ಹೋದ. ಅಲೆಮಾರಿ ಜೀವಿತ. ಹಲ್ಲೆಲೂಯಾ. ಒಬ್ಬನಿಗೆ ಕೆಟ್ಟದು ಬಯಸಕ್ ಹೋಗಿ, ಒಬ್ರಿಗೆ ಕೆಟ್ಟದು ಬಯಸಕ್ ಹೋಗಿ, ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ ಹೋಗಿ ಇವನು ಕೆಟ್ಟವನಾದ, ಅವನು ಕೆಟ್ಟೋದ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೀವು ಯಾರು ಕೂಡ ನಮ್ಮ ಹೃದಯದಲ್ಲಿ ಕೆಟ್ಟದಿರಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನೋಡೋದು ಮುಖ ಅಲ್ಲ, ದೇವರು ನೋಡೋದು ಹೃದಯ. ಆಮೆನ್. ಹಲ್ಲೆಲೂಯಾ. ಮನುಷ್ಯರ ಮುಖ ನೋಡಬಹುದು, ದೇವ್ರೇನ್ ನೋಡ್ತಾನೆ ಹೇಳ್ರಿ? ಹೃದಯ ನೋಡುತ್ತಾನೆ. ದೇವ್ರೇನ್ ನೋಡ್ತಾನೆ? ಹೃದಯ ನೋಡ್ತಾನೆ. ಹೃದಯದಲ್ಲಿ ಸಮೃದ್ಧಿ ಇದ್ರೆ ಆ ಸಂತೋಷ ನಮಗೆ ಮೇಲೆ ಕಾಣುತ್ತೆ. ಹಲ್ಲೆಲೂಯಾ. ನಮ್ಮಲ್ಲಿ ಕೆಟ್ಟದಿದ್ರೆ ನಾವು ಉದ್ಧಾರನೇ ಆಗಲ್ಲ. ಕೆಟ್ಟದ್ ನಮ್ಮನ್ನ ಏನ್ ಮಾಡ್ದು ಗೊತ್ತಾ? ನುಂಗಿ ಬಿಡುತ್ತೆ. ಕೆಟ್ಟದ್ ಏನ್ ಮಾಡ್ತದೆ ನಮ್ಮನ್ನ? ಮಾತಾಡ್ರಿ. ಕೆಟ್ಟದ್ ಏನ್ ಮಾಡ್ತೇಳ್ರಿ ನಮ್ಮನ್ನ? ಮಾತಾಡ್ರಿ. ಏನ್ ಮಾಡುತ್ತೆ ಕೆಟ್ಟದ್ ನಮ್ಮನ್ನ? ನುಂಗಿ ಬಿಡುತ್ತೆ. ಹಲ್ಲೆಲೂಯಾ. ತೆಗಿದ್ರ ವಾಕ್ಯನ? ತೆಗಿರಿ. ವಾಕ್ಯ ಓದೋಣ. ಮಾರ್ಕ 7ನೇ ಅಧ್ಯಾಯ. ಬೇಗ ಮಾರ್ಕ 7:23 ಓದ್ರಿ. ಬೇಗ ಓದೋಣ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನ ಏನ್ ಮಾಡ್ತಂತೆ? ಹೋಲೆ ಮಾಡಿಬಿಡ್ತಂತೆ. ಅಂದ್ರೆ ಅವನ್ನ ಕೆಡಿಸಿಬಿಡುತ್ತಂತೆ, ಅವನ್ನ ಹಾಳು ಮಾಡಿಬಿಡ್ತಂತೆ. ಏನೋ ಕೆಟ್ಟದು. ದೇವರು ನಮ್ಮನ್ನು ಕರೆದಿರೋದಾಕೆ? ನಾವು ಆಶೀರ್ವಾದಕ್ಕೆ ವಾರಸದಾರ ಆಗ್ಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿರೋದಾಕೆ? ಪ್ರತಿದಿನ ನಾವು ಆಶೀರ್ವಾದ ಹೊಂದಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿರೋದಾಕೆ? ನಾವು ಐಶ್ವರ್ಯವಂತರಾಗಿ ನಾವು ಚೆನ್ನಾಗಿರ್ಬೇಕಂತ ಹೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ್ರೆ ಕೆಟ್ಟದು ನಮ್ಮ ಒಳಗಿರುವುದರಿಂದ ಆ ಒಳಗಡಿರುವಂತ ಹಸುಗೆ, ಆ ಒಳಗಿರುವಂತ ಕೆಟ್ಟದು ನಮ್ಮನ್ನು ಹೋಲೆ ಮಾಡುತ್ತೆ. ಅಂದ್ರೆ ಕೆಟ್ಟದಾಗಿ ನಿಲ್ಲಿಸಿಬಿಡುತ್ತೆ, ನಮ್ಮ ಜೀವಿತವನ್ನು ನಾಶ ಮಾಡಿಬಿಡುತ್ತೆ. ಹಲ್ಲೆಲೂಯಾ. ಯಾಕೋಬನಿಗೆ ಗೊತ್ತಾಯ್ತು, ಅಯ್ಯ ನಾನು ಕೆಟ್ಟಿದ್ದಕ್ಕೆ ಹೋದೆ, ಅದು ನಂದಲ್ಲ, ಸ್ವಚ್ಛಲದನ ಆಶೀರ್ವಾದ, ಅದು ನಮ್ಮಣ್ಣದೆ. ಅದು ನನ್ನ ತಾಯಿ ನನಗೆ ಕೆಟ್ಟದ್ದು ಕಲಿಸಿಬಿಟ್ಲು. ಆದ್ರೆ ಅದಕ್ಕಿನ್ನು ಹೋಗಲ್ಲ ಅಂತ ಹೇಳಿ ಏನ್ ಮಾಡಿದ್ ಗೊತ್ತಾ? ನೀನನ್ನು ಆಶೀರ್ವಾದಿಸಿದ ಹೊರತು ನಾನು ನಿನ್ನ ಬಿಡೋದಿಲ್ಲ. ಆಮೆನ್. ಹಲ್ಲೆಲೂಯಾ. ನೀನನ್ನು ಆಶೀರ್ವಾದಿಸಿದ ಹೊರತು ಗೊತ್ತಾಗ್ಬಿಡ್ತು ಯಾಕೋಬನಿಗೆ. ದೇವರನ್ನ ಕರೆದಿರೋದೇ ಆಶೀರ್ವಾದಕ್ಕೆ ವಾರಸದಾರನಾಗಿ. ನಾನು ಯಾಕ ಈ ಸಾಕ್ನಿಂದ ಆಶೀರ್ವಾದ, ಸ್ವಚ್ಛತನ ಆಶೀರ್ವಾದ ಹೊಂದಿ ಎಷ್ಟು ಕಷ್ಟ ಪಡ್ಬೇಕು? ನನಗೆ ಬಂದ್ರೆ ದೇವರಿಂದನೇ ಬರಬೇಕು. ಹಲ್ಲೆಲೂಯಾ. ನನಗೆ ಏನ್ ಬಂದ್ರು ದೇವರಿಂದ ಬರ್ಬೇಕಂತೇಳಿ ಪೆನ್ನುವೇಲಿನ ಸ್ಥಳದಲ್ಲಿ ಕೂತುಕೊಂಡು ಹೋರಾಡ್ತಾ ಇದ್ದೇನೆ. ನಿನ್ನನ್ನು ಆಶೀರ್ವಾದ ಮಾಡಿದ ಹೊರತು ಇವತ್ತು ಏನೇ ಆಗ್ಲಿ ನಾನು ನಿನ್ನ ಬಿಡೋದಿಲ್ಲ. ಆಮೆನ್. ಹಲ್ಲೆಲೂಯಾ. ದೇವ್ರು ಅವಾಗ ಒಂದು ಮಾತಾಡಿದ್ರೆ, ನೀ ಪೇರೆ ಅಮರ ಅಂದ. ಆ ನಾಯನ పేరు పెట్టారు కదా. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಸರು ಹಿಡಿದ್ರಲ್ಲ ನಿಮ್ಮನ್ನ ಕೂಡ. ನಿಮ್ಮ ಹೆಸರು ಏನಂದ್ರೆ ಏನಂತ ಹೇಳ್ತೀರಿ? ನೀ ಪೇರೇಂಪ? ನಿನ್ನ ಹೆಸರೇನು? ಜಾನ್ ಪಾಲ್. ನಿನ್ನ ಹೆಸರು ನೋಡ್ರಿ, ಎಲ್ಲರೂ ಹೇಳ್ತಾರ. ಅವನು ಹೇಳವಲ್ಲ. ನಿನ್ನ ಹೆಸರಿದೆ, ನೀನ್ ಸೊಪ್ಪನ್ನ ನಾಯಿನ, ನೀನು ಹೇಳಕ್ಲ ಅಂತ. ಅದಕ್ಕೋಸ್ಕರ ಅಲ್ಲಿ ತೊಡೆ ಕೀಲು ಸ್ವಲ್ಪ ಜರಿಗ ಒಂದೇಟಿಟ್ಟು ದೇವ್ರು ಸೊಪ್ಪ ಹೇಳಿದ್ರೆ ಆಶೀರ್ವಾದ ಮಾಡು, ಇಲ್ಲಂದ್ರೆ ಅಂದ. ಆವಾಗ ಅರ್ಥ ಆಯ್ತು. అమ్మను మాత కేళి ఏసావ్ అంతేಳಿ ఇల్లిగే 20 సంవత్సరాలు అయింది. ఎన్ని సంవత్సరాలు అయింది? 20 సంవత్సరాల నుంచి కష్టమే కష్టము. ఎక్కడో కూడుండేవాడిని నేను. ఆ తరకారులు, ఈ బియ్యపు గింజలు అవేసి ఇవేసి ఇట్లా 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 తిప్పి తినేవాడిని, తినిపించేవాడిని. కానీ ఇక్కడికి వచ్చి 20 సంవత్సరాలు పడింది కష్టం లేదు, చూసిందే కష్టం లేదని అప్పుడు ఒప్పుకున్నాడు. నాయనా, ఒకసారి తండ్రికి ఏసావు అని చెప్పాను, కానీ ఇప్పుడు నేను అట్లా చెప్పను, నా పేరు ಯಾಕೋಬ್. ಹಲ್ಲೆಲೂಯಾ. ಒಂದು ಸಾರಿ ನಾನು ಏಸಾವ್ ಅಂತ ಹೇಳಿದ್ದೀನಿ, ಆದ್ರೆ ಈಗ ನಾನು ಯಾಕೋಬ್ ಅಂತ ಹೇಳ್ತೀನಿ ಅಂದಾಗ ದೇವ್ರು ಹೇಳ್ದ, ಬಾ ಇವಾಗ ನೀನು ನಿಜ ಒಪ್ಪಿಕೊಂಡೆ. ಆಮೇಲೆ ಈಗ ನೀನು ಕೆಟ್ಟದ್ದು ಬಿಟ್ಟೆ, ತಗ ಇನ್ಮೇಲೆ ನೀನು ಯಾಕೋಬ್ ಅನ್ನಿಸ್ಕೊಳ್ಳೋಕಲ್ಲ, ನಾನೀಗೊಂದು ಟೈಟಲ್ ಕೊಡ್ತೀನಿ. ಏನಯ್ಯ? ಇಸ್ರಾಯೇಲ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನ ಸಂಗಡಲು ದೇವರ ಸಂಗಡಲು ಹೋರಾಡಿ ನೀನ್ ಗೆದ್ದಿದೀಯಾ. ನಿನ್ನ ಹೆಸರೇನೋ ಇಸ್ರಾಯೇಲ್ ಅಂತೇಳಿ ಯಾವಾಗಾದ್ರೂ ದೇವ್ರು ಕರೆದೋ, ಆ ಕರೆದಾಗ ಕೆಳಗ ವಚನಗಳು ನೋಡಿದ್ರೆ ಆದಿಕಾಂಡ 38ನೇ ವಚನಗಳೆಲ್ಲ ಓದ್ಕೊಂಡ್ಬನ್ರಿ. ಅಲ್ಲಿ ಹೇಳ್ತಾನೆ ದೇವರು ನೀನು ಆಶೀರ್ವಾದಿಸುತ್ತೇನೆ. ಆಮೇನ್. ದೇವ್ರ ಆಶೀರ್ವಾದ ಕೊಟ್ಟ ಅಂತೆ. ಅದಕ್ಕೋಸ್ಕರ ನಮ್ಮಲ್ಲಿ ನಿಮ್ಮಲ್ಲಿ ಏನಿರಬಾರ್ದು ಹೇಳ್ರಿ? ಮಾತ್ರ ನಮ್ಮಲ್ಲಿ ನಿಮ್ಮಲ್ಲಿ ಏನಿರಬಾರ್ದು? ಕೆಟ್ಟದ್ದು ಇರಬಾರ್ದು. ಹಲ್ಲೆಲೂಯಾ.
ಹಲ್ಲೆಲೂಯ. ನಮ್ಮಲ್ಲಿ ಏನಿರಬೇಕು? ಒಳ್ಳೇದಿರಬೇಕು. ಒಳ್ಳೇದು ಯಾವಾಗ ಬರ್ತು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಳ್ಳೇದು ಯಾವಾಗ ಬರ್ತು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 22ನೇ ಅಧ್ಯಾಯ 18ನೇ ವಚನ. ವಾಕ್ಯ ಓದೋಣ, ಬೇಗ ಬೇಗ ವಾಕ್ಯ ಓದಿ ನಾವು ಮುಗಿಸ್ಕೊಳ್ಳೋಣ. ನೀನು ನನ್ನ ಮಾತನ್ನು ಕೇಳಿದರಿಂದ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯಾವಾಗಾದ್ರೆ ದೇವರ ಮಾತನ್ನು ಕೇಳುತ್ತಾನೋ ಅವನಲ್ಲಿ ಒಳ್ಳೆಯದು ಬರುತ್ತೆ. ಆಮೇನ್. ಯಾಕಂದ್ರೆ ದೇವರು ಕೆಟ್ಟು ಹೋದವರನ್ನ ಒಳ್ಳೆಯವರನ್ನಾಗಿ ಮಾರ್ಪಡಿಸಲು ಬಂದಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಎಲ್ಲ ಕೆಟ್ಟು ಹೋದ ಮನುಷ್ಯರನ್ನ ದೇವರು ಒಳ್ಳೆಯವರನ್ನಾಗಿ ಮಾರ್ಪಡಿಸಲು ಬಂದಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳುತ್ತೆ, ನೀನು ನನ್ನ ಮಾತನ್ನು ಕೇಳಿದ್ರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಏನಾಗುವುದು? ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ಇವತ್ತು ಗಮನಿಸ್ರಿ, ನಾವು ದೇವರ ಮಾತನ್ನು ಕೇಳಿದ್ರೆ ಆಶೀರ್ವಾದ ನನ್ನಿಂದ, ನಮ್ಮ ಸಂತತಿಯಿಂದ, ನಮ್ಮ ಸಭೆಯಿಂದ ಇತರರಿಗೆ ಆಶೀರ್ವಾದ ಉಂಟಾಗುತ್ತೆ. ಆಮೇನ್. ನಾವೇ ಕೆಟ್ಟವರಾಗಿ ನಮ್ಮಲ್ಲೇ ಕೆಟ್ಟತನ ಇದ್ರೆ ನಾವು ಬಡವರಾಗ್ತೇವೆ, ನಾವು ಉದ್ಧಾರ ಆಗೋದಿಲ್ಲ. ಹಲ್ಲೆಲೂಯಾ. ಆದ ಕಾರಣ ನಮ್ಮಲ್ಲಿ ಕೆಟ್ಟದಿರಬಾರ್ದು. ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ಒಳ್ಳೆ ಮನಸ್ಸು. ಒಳ್ಳೆ ಮನಸ್ಸು ಯಾವಾಗ ಬರುತ್ತೆ? ಒಳ್ಳೆ ಮನಸ್ಸು ಯಾವಾಗ ಬರುತ್ತೆ? ಒಳ್ಳೆ ಮನಸ್ಸು ಯಾವಾಗ ಬರುತ್ತೆ? ದೇವರ ಮಾತು ಕೇಳುವಾಗ ಬರುತ್ತೆ. ಆಮೇನ್. ನಾನು ರೀಸೆಂಟ್ ಆಗಿ ವಾರದಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬೆಳಿಗ್ಗೆ ಟೈಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು ತನ್ನನ್ನು ತಾನೇ ಪರಿಚಯ ಮಾಡಿಕೊಂಡ. ಕೆಲವೊಬ್ರು ಹೇಳ್ತಾರೆ ದೇವ್ರು ಹೆಂಗ್ ಮಾತಾಡ್ತಾನೆ. ನಾನು ಪ್ರಾರ್ಥನೆ ಮಾಡೋಕೆ ದೇವ್ರ ಚರಿತ್ರೆಯಲ್ಲಿ ನೆನಪಾಗ್ಬಿಡ್ತು. ಇಷ್ಟಕ್ಕೆ ದೇವ್ರಾಗಿ ಬಂದನ, ಮನುಷ್ಯನಾಗಿ ಬಂದನ. ನಾನು ಇದರ 2 ಕನ್ಫ್ಯೂಷನ್ ಅಲ್ಲಿದ್ದೆ. ಯೇಸು ಸ್ವಾಮಿ ಬಗ್ಗೆ, ಆತನು ಮಾನವನಾಗಿ, ಸಂಪೂರ್ಣ ಮಾನವನಾಗಿ, ಸಂಪೂರ್ಣ ದೇವರಾಗಿ. ಆದ್ರೆ ಯಾಕೆ ದೇವರು ಈ ರೀತಿ ಬಂದ ಅಂತೇಳಿ ಪ್ರಾರ್ಥನೆ ಮಾಡೋಕೆ ಯೋಚನೆ ಬಂತು. ಹಲ್ಲೆಲೂಯಾ. ಆಗ ದೇವರು ಒಂದೇ ಹೇಳ್ದ, ಈ ಲೋಕದಲ್ಲಿರೋ ಪ್ರತಿ ಮಾನವನು ನನ್ನ ಹಿಂಬಾಲಿಸಬೇಕು. ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಮೇಲೆ ಒಂದು ಉಳೆರ. ಯೇಸು ಸ್ವಾಮಿ ಮೇಲೆ ನನ್ನ ತೂ ಅಂತಿ ಅಂತೇಳಿ ತೂ 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 ಅಂದ ಇಲ್ಲ. ನಾಡು ರೋಡಲ್ಲಿ ಹೊಡಿತಾ ಕರ್ಕೊಂಡು ಹೋಗಾರ. ತಿರುಗಿ ಹೊಡೆದ ತಪ್ಪೇ ಮಾಡಿಲ್ಲ, ಒಂದು ತಪ್ಪಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಕೆಟ್ಟದ್ದು ಆತನಲ್ಲಿಲ್ಲ, ಕೆಟ್ಟದ್ದು ಬಯಸೋ ಗುಣನೇ ಆತನಲ್ಲಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಂತ ಗುಣವುಳ್ಳ ದೇವರ ಮಾತನ್ನು ನಾವು ಕೇಳಬೇಕು. ಆಮೇನ್. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಅದೇ ನೆನಪಾಯ್ತು. ಏಸು ಅಂದ್ರೆ ನಾನು, ಏಸು ಅಂದ್ರೆ ನೀನು. ಈಗ ನಾವು ಏಸು ಅಂದ್ರೆ ದೇವರಲ್ಲ, ಹೌದು ದೇವರನ್ನೇ, ಬಟ್ ಅದು ಯೇಸುವನ್ನು ಹಿಂಬಾಲಿಸ್ಬೇಕು ನಾವು, ನೀವು. ಹಲ್ಲೆಲೂಯಾ. ನಿನ್ನನ್ನು ನೋಡಿದ್ರೆ ನಾವು ಯಾರಾಗಿ ಕಾಣ್ಬೇಕು ಹೇಳ್ರಿ? ನಾವು ನೀವೆಲ್ಲರೂ ಯಾರಾಗಿ ಕಾಣಬೇಕು? ಯೇಸು ಆಗಿ ಕಾಣಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನು ನೋಡಿದ್ರೆ ಅವ ದೇವರ ಮಕ್ಕಳು ಅನ್ಬೇಕು. ಇವರ ದಾರಿ ತಪ್ಪಿದ ಕುರಿಗಳನ್ನಬಾರ್ದು, ತಪ್ಪಿ ಹೋದ ಮಗ ಅನ್ನಬಾರ್ದು. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಟ್ಟದ್ದು ತೆಗೆದಾಕೋಣ. ಯಾಕಂದ್ರೆ ನಾವು ಆಶೀರ್ವಾದ ಹೊಂದಬೇಕು. ಪ್ರತಿದಿನ ಕಷ್ಟಪಡೋದು ಯಾಕೆ ಹೇಳ್ರಿ? ಕಷ್ಟಪಡೋದು ಯಾಕೆ? ಬೆಳಿಗ್ಗೆ ಹೋದವರು ಸಾಯಂಕಾಲವ್ರಿಗೆ ಕಷ್ಟಪಡ್ತೀವಿ, ಕೆಲಸ ಮಾಡ್ತೀರಿ. ಯಾಕೆ ಕೆಲಸ ಮಾಡ್ತೀರಿ? ಯಾಕೆ ಮಾಡಿದ್ರಿ ಕೆಲಸ? ನಾವು ಆಶೀರ್ವಾದ ಹೊಂದಬೇಕು, ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿರ್ಬೇಕು. ನಾವು ಈ ತರ ಒಳ್ಳೆ ಬೈಕ್ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಫ್ರಿಡ್ಜ್ ತಗೋಬೇಕು, ಒಳ್ಳೆ ಟಿವಿ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ಕಾರ್ ತಗೋಬೇಕಂತ ಆಸೆ ಐತಲ್ಲ. ಆಸೆ ಇಲ್ದೇ ಯಾರನ್ನಂದ್ರ ಆಸೆಗೆ ಅದೇನೇ ಇಲ್ಲ ಇವಾಗ ಎಲ್ಲರಿಗೆ. ಹಲ್ಲೆಲೂಯಾ. ಒಂದು ಟಿವಿ ತಗೊಂಡು ಅಂದ್ರೆ ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಟಿವಿ ತಗೊಂಡ ಯಾರ ಮನೆಗೆ ನೋದಿ. ನಮ್ಮ ಮನೇಲಿ 32 ಇಂಚ್ ಟಿವಿ ತಂದ್ಕೊಡ್ರಿ. ನಮ್ಮ ಮನೇಲಿ ಟಿವಿಯೇ ಇಲ್ಲ ಬಿಡ್ರಿ. ಯಾಕಂದ್ರೆ ನಾವು ಟಿವಿ ಮಾಡಿ ನೋಡೋದು ಬಿಟ್ಟೇ ಸರಿ ಸುಮಾರು ಒಂದು 7 ವರ್ಷ ಆಯ್ತು. 7 ವರ್ಷ ಎಲ್ಲ ಜಾಸ್ತಿ ಆಯ್ತು. ಹಲ್ಲೆಲೂಯಾ. ಗಮನಿಸ್ರಿ, ಟಿವಿ ಇಲ್ಲ ನಮ್ಮಲ್ಲಿ. ಈಗ ಯಾರನ್ನ ಟಿವಿ ತಗೊಂಡ್ರೆ ಅನ್ಕೊಳ್ರಿ, ಅವ್ರ ಮನೆಗೆ ಹೋದ ನೋಡ್ತೀವಿ, ಅವ್ರ ಮನೆ ದೊಡ್ಡ ಟಿವಿ ಐತೆ, ನಮ್ಮ ಹತ್ರ ಸಣ್ಣ ಟಿವಿ ಐತೆ, ನಾವು ದೊಡ್ಡ ತಗೋಣ. ಆಸೆ ಬಂದ್ಬಿಡುತ್ತೆ. ಅವ್ರ ಹತ್ರ ದೊಡ್ಡ ಕಾರ್ ಐತೆ, ನಾವು ತಗೊಂಬನ, ಆಸೆ ಬಂದ್ಬಿಡ್ತಾವ. ಹಲ್ಲೆಲೂಯಾ. ಆಸೆಗೆ ಅದೇ ಇಲ್ಲ. ತಿಳ್ಕೊಳ್ರಿ, ನಾವೆಲ್ಲರೂ ಕೂಡ ದೇವರ ಭಯ ಭಕ್ತಿಯಲ್ಲಿದ್ರೆ ಆಶೀರ್ವಾದಗಳು ತಾನಾಗೇ ಬರುತ್ತೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಟ್ಟ ನಡತೆ ಯಾವಾಗಾದ್ರೂ ನಾವು ಬಿಡುತ್ತೇವೋ, ಏನ್ ಮಾಡ್ತೇವೋ ಹೇಳ್ರಿ? ಕೆಟ್ಟ ನಡತೆ ಯಾವಾಗಾದ್ರೂ ನಾವು ಬಿಡುತ್ತೇವೋ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಏನ್ ಬರುತ್ತೆ ಹೇಳ್ರಿ? ಅದಕ್ಕೋಸ್ಕರ ಅಪೊಸ್ತಲ ಕಾರ್ಯಗಳಲ್ಲಿ ವಾಕ್ಯ ಹೋದಾಗೆ, ಮೊದಲು ನಿಮಗಾಗಿ ದೇವರು ತನ್ನ ಸೇವಕನನ್ನು ಅಂದ್ರೆ ಯೇಸುವನ್ನು ಏರ್ಪಡಿಸಿ, ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸುತ್ತಾನೆ. ಹಲ್ಲೆಲೂಯಾ. ನಾವು ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳಿ ದೇವರು ನಮ್ಮನ್ನು ತಿರುಗಿಸಿ ನಮ್ಮನ್ನು ಆಶೀರ್ವಾದಿಸಬೇಕೆಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆಶೀರ್ವಾದ ಹೊಂದೋಣ. ಏನು ಹೊಂದೋಣ? ನೀವೆಲ್ಲರೂ
ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಎಲ್ಲ ಹೇಳ್ರಿ, ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಆ ನೆರವೇರುವಾಗ ನಾವು ದೇವರ ವಾಕ್ಯದ ಪ್ರಕಾರ ಆಶೀರ್ವಾದಿಸಲ್ಪಡುತ್ತೇವೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಜನರಿಗೆ ಅರ್ಥ ಆಯ್ತು ನಾನು ಹೇಳಿದ್ದು? ದೇವರ ಉದ್ದೇಶ ಗೊತ್ತಾಯ್ತಲ್ಲ? ದೇವರ ಉದ್ದೇಶದ ಪ್ರಕಾರ ನಾವು ಆಶೀರ್ವಾದ ಹೊಂದಬೇಕಂದ್ರೆ ಕೆಟ್ಟದ್ದು ಬಿಡಬೇಕು. ಹಲ್ಲೆಲೂಯಾ. ಸಕಲ ಅಂದ್ರೆ ಎಲ್ಲ ಬೈಬಲ್ ಆಗಿರುವಂಥ ಪ್ರತಿ ಕೆಟ್ಟದ್ದು ಬಿಡಬೇಕು. ಬಿಟ್ಟರೆ ನಾವು ಆಶೀರ್ವಾದ ಹೊಂದುತ್ತೇವೆ. ಆಮೇನ್. ಓಕೆ, ಈಗ ಗಮನಿಸ್ರಿ, ಕೆಲವೊಂದು ಪ್ರಾರ್ಥನೆ ಮಾಡಿ ನಾವು ಈ ಪ್ರಾರ್ಥನೆ ಕೂಟವನ್ನು ಮುಗಿಸ್ಕೊಂಡು ಎಲ್ಲರೂ ಎದ್ದಿಂದ್ಕೊಳ್ರಿ. ಪ್ರತಿಯೊಬ್ಬರು ಕೂಡ ಎದ್ದಿಂದ್ಕೊಳ್ರಿ. ಸ್ತೋತ್ರ. ಎಲ್ಲರ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಶತು ರಿಕಲ ಮಮ ಮಗನದ ರಿಕಲ ಮಮ ರಿಷತು. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಎರಡು ವಿಷಯಗಳಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆ ಮುಗಿಸಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ಕರ್ತಾಧಿಕರ್ತನ ವಾಕ್ಯಗಳ ಮೂಲಕ ಮಾತನಾಡಿದ ದೇವರು, ವಾಕ್ಯವನ್ನು ಕರ್ತಾಧಿಕರ್ತ ನಮ್ಮ ಜೀವಿತದಲ್ಲಿ ಅಯ್ಯ ನೀನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಸಭಾ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸುವೆನೆಂದು ಹೇಳಿದ ದೇವರು, ಅದೇ ರೀತಿ ನಮ್ಮನ್ನು ಆಶೀರ್ವಾದ ಮಾಡು. ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡು. ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಉಂಟು ಮಾಡು. ಮತ್ತು ದೇವರೇ, ನಮ್ಮನ್ನು ಆಶೀರ್ವಾದಕ್ಕೆ ವಾರಸುದಾರರನ್ನಾಗಲು ಕರೆದಾತನಾಗಿದೆಯಾ ದೇವರೇ. ಕರ್ತನೆ, ನೀನೇ ನಮ್ಮನ್ನು ಆಶೀರ್ವಾದಕ್ಕೆ ವಾರಸುದಾರರಾಗಿ ನಿಲ್ಲಿಸಲು, ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ಬಿಡುವಂತೆ ದೇವರೇ ಸಭಾ ಕುಟುಂಬದಲ್ಲಿ ಐಕ್ಯವಾಗಿರುವಂತೆ ಸಹಾಯ ಮಾಡಬೇಕೆಂದೇಳಿ ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನಂತ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಪ್ರತಿಯೊಬ್ಬರೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೆ ಈಗಲೂ ಯಾವಾಗಲೂ ಸದಾಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್.